ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ಟಿಕೆಟ್ ಕೊಡ್ಬೇಕು, ಯಾವ ಪಕ್ಷದಿಂದ ಕೊಡ್ಬೇಕು? ಬಿಜೆಪಿ ಪಕ್ಷಕ್ಕೆ ಕೊಡಬೇಕು, ಡಾಕ್ಟರ್ ಸುಧಾಕರ್ಗೆ ಕೊಡಬೇಕು, ಹೊಸಬರು ಬರ್ಲಿ. ರಕ್ಷಾರಾಮ ಇದಾರಲ್ಲ ಅವರಾದ್ರೆ ಒಳ್ಳೆಯದು ಯೂತ್. ಯಾರು ಬಂದ್ರು ಕಷ್ಟ ಬೀಳೋ ತಪ್ಪಲ್ಲ, ತಿನ್ನೋ ತಪ್ಪಲ್ಲ. ಸುಧಾಕರ್ ಮಾಡಿರೋ ಕೆಲಸಗಳು ಇದುವರೆಗೂ MLA ಮಾಡಿಂದ ಮಾಡ್ತಾರಲ್ಲ ಗೊತ್ತಿಲ್ಲ. ಒಂದು ಬದಲಾವಣೆ ಬಂದ್ರೆ ಒಳ್ಳೆಯದು. ಪ್ರದೀಪೀಶ್ ಅವರು ಈ ತಾಲೂಕಿನಲ್ಲಿ ಇದ್ದಾರೆ, ಏನ್ ಕೆಲಸಗಳು ಮಾಡ್ತಾ ಇಲ್ಲ, ಗೆದ್ದೋಗಿದ್ದೆ ಅವ್ರ ಮುಖ ಒಂದು ಆಡಿಟ್ ಕೂಡ ಬರ್ತಾ ಇಲ್ಲ. ಅವರು ಮಾತುಗಳು ಹೇಳ್ಕೊಂಡು ವಿಡಿಯೋಗಳನ್ನ ಬಿಟ್ಕೊಂಡು ಇದು ಮಾಡ್ತಾ ಇದಾರೆ ಅಷ್ಟೇ ಬಿಟ್ರೆ ಅವ್ರು ಯಾವ್ದೇ ಒಂದು ಕೆಲಸನೂ ಮಾಡಿಲ್ಲ, ಮಾಡ್ತಾರೆ ಅನ್ನೋದು ನಮ್ಗೇನು ಇಲ್ಲ. ಪ್ರದೀಪ್ ಈಶ್ವರ್ ಅವರು ಅವರೇ ಹೇಳ್ತಾರೆ ಲಾಟ್ರಿ ಆಗಿ ನಾವು ಗೆದ್ಬಿಟ್ವಿ ಅಂತ. ಗ್ಯಾರಂಟಿಗಳೇ ಕೊಡಬಾರ್ದು, ಅವನು ದುಡ್ಡು ತಿನ್ಬೇಕು. ದುಡ್ಡು ತಿಂದಾಗ ಅದ್ರ ಬೆಲೆ ಗೊತ್ತಿರ್ತದೆ, ಪುಕ್ಸಟ್ಟೆ ಬಂದಾಗ ಅದ್ರ ಬೆಲೆ ಗೊತ್ತಿರಲ್ಲ. ಪ್ರಧಾನಿ ಅಂತ ಬಂದ್ರೆ ಯಾರು ಆಗ್ಬೇಕು ಸರ್? ಪ್ರಧಾನಿ ನರೇಂದ್ರ ಮೋದಿ ಆಗ್ಬೇಕು. ನರೇಂದ್ರ ಮೋದಿ. ಯಾಕೆ ಸರ್ ಮೋದಿ ಆಗ್ಬೇಕು? ನರೇಂದ್ರ ಮೋದಿ ಆದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ ಅಂತ. ಸದ್ಯ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಂದಿ ಗ್ರಾಮದ ಬಳಿ ಇದ್ದೀನಿ. ಇಲ್ಲಿನ ಗ್ರಾಮಸ್ಥರನ್ನ ಕೂಡ ಮಾತಾಡಿಸ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ಹೇಳಿ, ಇನ್ನೇನು MP ಎಲೆಕ್ಷನ್ ಬರ್ತಾ ಇದೆ, ಸೊ ಈ ಬಾರಿ ಯಾರಿಗೆ ಟಿಕೆಟ್ ಕೊಡ್ಬೇಕು, ಕೊಟ್ರೆ ಒಳ್ಳೇದು, ಹೇಗೆ? ಬಿಜೆಪಿಯಿಂದ ಸುಧಾಕರ್. ಓಕೆ, ಯಾಕೆ ಸರ್ ಸುಧಾಕರ್ ಅವರಿಗೆ ಟಿಕೆಟ್ ಕೊಡ್ಬೇಕು? ಅವರು ಹೋದ ಒಂದು MLA ಆಗಿದ್ದಾಗ ತುಂಬಾ ಉತ್ತಮ ಕಾರ್ಯಗಳನ್ನ ಅಂದ್ರೆ ರೋಡ್ಸು, ಕನ್ಸ್ಟ್ರಕ್ಷನ್ ಸುಮಾರು ಮಾಡಿದ್ದಾರೆ. ಅವ್ರು ಬಿಟ್ಟು ಯಾವನು ಇದುವರೆಗೂ ಮಾಡಿಲ್ಲ. ಓಕೆ, ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ಸೋಲ್ಸ್ಬಿಟ್ರಲ್ಲ ಸರ್? ಸೋಲ್ಸಿದ್ದು ಈ ಗ್ಯಾರಂಟಿ ಭಾಗ್ಯಗಳಿಂದ ಸ್ವಲ್ಪ ನಮ್ಮಲ್ಲಿದ್ದಂತ ಒಡಕು, ಅದರಿಂದ ಸೋಲ್ತು. ಓಕೆ, ಪ್ರೆಸೆಂಟ್ ಈಗ MLA ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಸೊ ಅವರೇನು ಕೆಲಸಗಳನ್ನ ಮಾಡಿಸ್ತಿದಾರಾ, ಹೇಗೆ? ಅವ್ರು ಇದುವರೆಗೂ ನಂದಿ ಗ್ರಾಮದ ಕಡೆ ತಲೆ ಹಾಕಿ ಮಲಗಿಲ್ಲ. ಓಕೆ, ಕೆಲಸಗಳು ಯಾವುದು ಕೂಡ ಮಾಡಿಸ್ತಾ ಇಲ್ಲ. ನಾನು ನೋಡ್ದಂಗೆ ಎಲ್ಲೂ ಇಲ್ಲಮ್ಮ. ಸರ್, ಜೊತೆಗೆ ನೀವ್ ಹೇಳ್ತಾ ಇದ್ದೀರಾ ಸುಧಾಕರ್ ಅವರಿಗೆ ಟಿಕೆಟ್ ಸಿಗ್ಬೇಕು ಅಂತ, ಬಟ್ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ, ಇನ್ನೂ ಕೂಡ ಚಿಕ್ಕಬಳ್ಳಾಪುರಕ್ಕೆ JDS ಕ್ಯಾಂಡಿಡೇಟ್ ಹಾಕ್ತಾರೋ ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ಹಾಕ್ತಾರೋ ಅನ್ನೋದು ಗೊತ್ತಿಲ್ಲ. ಯಾರನ್ನೇ ಹಾಕಿದ್ರು ಬಿಜೆಪಿ ಪರ ಯಾರು ಇರ್ತಾರೋ ಅವ್ರಿಗೆ ನಮ್ಮ ಇನ್ ಕೇಸ್ JDS ಇಂದ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ನೀವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಇನ್ನೊಂದ್ ಕಡೆ ನೀವು ಸುಧಾಕರ್ ಅವರ ಹೆಸರು ಹೇಳಿದ್ರಿ, ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಏನಿದ್ದಾರೆ, ಸೊ ಅವರು ಕೂಡ ಅವರ ಮಗಂಗೆ ಟಿಕೆಟ್, ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಲಾಬಿ ನಡೆಸ್ತಾ ಇದ್ದಾರೆ. ಸೊ ಇನ್ ಕೇಸ್ ಅವ್ರಿಗೆ ಏನಾದ್ರೂ ಟಿಕೆಟ್ ಸಿಕ್ಕಿದ್ರೆ ಅಲ್ಲ, ಅವ್ರಿಗೆ ಕೊಟ್ಟರು ನಾವು ಬಿಜೆಪಿಗೆ ಮಾಡ್ತೀವಿ. ಓಕೆ, ಬಟ್ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ K ಸುಧಾಕರ್ ಅಂತ. ಹೌದು. ಓಕೆ ಸರ್, ತಮ್ಮ ಹೆಸರು? ಪ್ರಸನ್ನ. ಓಕೆ ಸರ್, ಈಗ ನೆಕ್ಸ್ಟ್ ಏನು MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ಟಿಕೆಟ್ ಕೊಡ್ಬೇಕು, ಯಾವ ಪಕ್ಷದಿಂದ ಕೊಡ್ಬೇಕು? ಬಿಜೆಪಿ ಪಕ್ಷಕ್ಕೆ ಕೊಡಬೇಕು, ಡಾಕ್ಟರ್ ಸುಧಾಕರ್ಗೆ ಕೊಡಬೇಕು. ಯಾಕೆ ಸರ್ ಸುಧಾಕರ್ ಅವ್ರಿಗೆ ಕೊಡ್ಬೇಕು? ಸುಧಾಕರ್ ಮಾಡಿರೋ ಕೆಲಸಗಳು ಇದುವರೆಗೂ ನಾನು 48 ವರ್ಷ ನನಗೆ, ನಾನು ಯಾವ MLAಗೂ ಮಾಡಿಲ್ಲ, ಯಾರು ಮಾಡಿ ಮುಂದೆ ಮಾಡ್ತಾರಲ್ಲ ಗೊತ್ತಿಲ್ಲ, ಇದುವರೆಗೂ ಯಾರು ಮಾಡಿಲ್ಲ, ಅಷ್ಟು ಕೆಲಸಕ್ಕೆ ಮಾಡಿದ್ದಾರೆ ಅವರು. ಸರ್, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರ ಸೋಲು ನಿಜಕ್ಕೂ ತುಂಬಾ ಜನಕ್ಕೆ ಶಾಕ್ ಆಗಿತ್ತು. ಆಗಿದೆ, 100% ಅವ್ರು ಗೆಲ್ತಾರೆ ಅನ್ಕೊಂಡೆ ಇದ್ದಿದ್ದು. ಈಗ ಇದು ಯಾರು ಗ್ಯಾರಂಟಿ ಭಾಗ್ಯಗಳಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅವ್ರಿಗೆ ಲಾಟ್ರಿ ಮುಖಾಂತರ ಅದು ಹೊಡೆದಿರೋದು ಅಷ್ಟೇ ಬಿಟ್ರೆ ಅವ್ರು ಗೆಲುವಲ್ಲ ಅದು, ಇವ್ರಿಗೆ ಸೋಲು ಅಲ್ಲ ಇದು. ಹಾಗಾದ್ರೆ ಪ್ರೆಸೆಂಟ್ ಏನು ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಯಾವುದೇ ಕೆಲಸ ಮಾಡಿಸ್ತಿಲ್ವಾ, ಹೇಗೆ? ಯಾವ ಕೆಲಸ ನಾನು ಇದುವರೆಗೂ ನೋಡೇ ಇಲ್ಲ ಅವ್ರು ಕೆಲಸ ಮಾಡೋದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿದಾರಲ್ಲ ಸರ್? ಅವ್ರು ಸುಮ್ಮನೆ ಬರೇ ಮಾತುಗಳು ಹೇಳ್ತಾ ಇದಾರೆ ಅಷ್ಟೇ, ಮಾತುಗಳು ಹೇಳ್ಕೊಂಡು ವಿಡಿಯೋಗಳನ್ನ ಬಿಟ್ಕೊಂಡು ಇದು ಮಾಡ್ತಾ ಇದಾರೆ ಅಷ್ಟು ಬಿಟ್ರೆ ಅವ್ರು ಯಾವುದೇ ಒಂದು ಕೆಲಸನೂ ಮಾಡಿಲ್ಲ, ಮಾಡ್ತಾರೆ ಅನ್ನೋದು ನಮ್ಗೇನು ಇಲ್ಲ. ಓಕೆ, ಈಗ ಲೋಕಸಭಾ ಚುನಾವಣೆಯಲ್ಲಿ ಏನು JDS ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ, ಇನ್ ಕೇಸ್ JDS ಕ್ಯಾಂಡಿಡೇಟ್ ಅನ್ನ ಹಾಕಿದ್ರೆ ಏನ್ ಮಾಡ್ತೀರಾ ನೀವು? ನಾವು ಯಾರೇ ಮಾಡ್ಲಿ, ಅವ್ರು ಎರಡು ಮಿಕ್ಸ್ ಆಗಿ ಮಾಡಿದ್ರೆ ಯಾರು ನಿಂತ್ರು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗಾದ್ರೆ ನಿಮ್ಗೆ ಈಗ ಏನು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಸಪೋರ್ಟ್ ಇದೆ? ಸಪೋರ್ಟ್ ಹಂಗೇನ್ ನಿಂತಿಲ್ಲ, ಅವ್ರು ಹೆಂಗ್ ಮಾಡ್ಕೊಂಬಂದ್ರು ನಾವು ಸಪೋರ್ಟ್ ಮಾಡಿದ್ರೆ ಬಿಜೆಪಿ ಗೆಲ್ಸೇಬೇಕು ಅಂತ ನಮ್ಗೆ ಇದೆ. ಓಕೆ, ತಮ್ಮ ಹೆಸರು ಸರ್? ವೆಂಕಟರಾಮಯ್ಯ ಅಂತ. ಓಕೆ, ಯಾರು ಸರ್ ಈ ಬಾರಿ MP ಎಲೆಕ್ಷನ್ ನಿಂತ್ಕೊಬೇಕು? ಸರ್, MP ಎಲೆಕ್ಷನ್ಗೆ ಸುಧಾಕರ್ ಆದ್ರೂ ಪರವಾಗಿಲ್ಲ, ತುಂಬಾ ಕೆಲಸ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರ. ನಾವು ದೇವನಹಳ್ಳಿ ಹತ್ರ ಬೆಟ್ಕೋಟೆ ಅಂತ ನಮ್ದು, ಇಲ್ಲಿ ಸಾಗರಲ್ಲಿ ನಮ್ದು. ಅಲ್ಲಿ ಇದ್ರಿ ಇಲ್ಲಿ ಇದ್ರಿ, ತಿರ್ಗಾ ಬೆಟ್ಟಳ್ಳಿ ಯಲಹಂಕ ಕ್ಷೇತ್ರ ವಿಶ್ವನಾಥ್ ಅವರು ನಮ್ಗ ಇದೆ. ಓಕೆ, ಈಗ ಯಲಹಂಕ ವಿಶ್ವನಾಥ್ ಅವರ ಮಗ ಕೂಡ ನಿಲ್ಬಹುದು ಅನ್ನುವ ಮಾತು ಕೇಳಿ ಬರ್ತಾ ಇದೆ, ಅಲೋಕ್ ವಿಶ್ವನಾಥ್. ಇನ್ ಕೇಸ್ ಅವ್ರು ನಿಂತ್ರೆ ಅವರು ನಿಂತರು ಸಪೋರ್ಟ್ ಕೊಡ್ತೀರಾ? ಅಲ್ಲಿ ಓಕೆ, ಅವ್ರಿಗೆ ಟಿಕೆಟ್ ಕೊಟ್ಟರು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್. ಇಲ್ಲಿ ಇವ್ರಿಗಾದ್ರೂ ಸಪೋರ್ಟ್. ಯಾಕೆ ಕಾಂಗ್ರೆಸ್ ಅವ್ರು ಕೆಲಸ ಮಾಡ್ತಿಲ್ವಾ? ಏನು ಪ್ರದೀಪ್ ಅವರು ಈ ತಾಲೂಕಿನಲ್ಲಿ ಇದ್ದಾರೆ, ಏನ್ ಕೆಲಸಗಳು ಮಾಡ್ತಾ ಇಲ್ಲ. ನೆಕ್ಸ್ಟ್ ಎರಡನೇದು, ಅವ್ರನ್ನ ಇವಾಗ ಗೆದ್ದೋಗಿದ್ದೆ, ಅವ್ರ ಮುಖ ಒಂದು ಚಿಕ್ಕಬಳ್ಳಾಪುರ ಇದಕ್ಕೂ ಆಡಿಟ್ ಕೂಡ ಬರ್ತಾ ಇಲ್ಲ. ಅವರು ಏನ್ ಮೇಡಮ್ ಇಂಥ ಶಾಸಕರು ಇಂಥ ಇದು ಮಾಡ್ತಾ ಇಲ್ಲ. ಗೆದ್ದಿರೋದಕ್ಕಾದ್ರೂ ನಾವು ಮುಂದೆ ಬಹುಮತ ತಗೊಳ್ಬೇಕು ಅನ್ನೋ ಇದು ಪಕ್ಷಕ್ಕ
ಆ ಎಬ್ಲೇಷನ್ ಅವ್ರು ಮಾಡ್ಕೊಂಡಿರಲ್ಲ. ಓಕೆ, ಸುಧಾಕರ್ ಅವರು ಇದ್ದಾಗ ಮಾಡಿದ್ರ ಕೆಲಸಗಳನ್ನ? ಅವ್ರು ಬೇಜಾನ್ ಕೆಲಸ ಮಾಡಿದ್ದಾರೆ, ಬೇಜಾನ್ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಈಗ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಟ್ರೆ ನೀವು ಗೆಲ್ಲಿಸ್ತೀರಾ? ಈಗ ಅದೇ ತರ ಅಭಿಮಾನ ಇದೆ ನಮ್ಗೆ. ಜೆಡಿಎಸ್ ಅವ್ರು ಇನ್ ಕೇಸ್ ಬಂದ್ರೆ ಸರ್? ಅವರು ಬಂದ್ರು ಮಾಡ್ಬೋದು. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅವ್ರ ಇದರಲ್ಲಿ. JDS ಆಗಲಿ ಸುಧಾಕರ್ ಆಗಲಿ ಯಾರು MP ಇದು ಸೀಟ್ ಹಾಕಿದ್ರೆ ಇಲ್ಲಿ ಗೆಲ್ಸೋದಕ್ಕೆ ರೆಡಿನೇ ನಾವು. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ಯಾರು ಪ್ರಧಾನಿ ಆಗ್ಬೇಕು ಸರ್? ಏನು ನರೇಂದ್ರ ಮೋದಿಯವರು ಈಗ 2 ಫೀಲ್ಡು ಅವರು ಚೆನ್ನಾಗೇ ತಗೊಂಡು ಬಂದಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ರಾಷ್ಟ್ರಗಳಿಂದನೂ ಇದ್ ಕಡೆ ಸೌಲಭ್ಯಗಳು ತಂದಿದ್ದಾರೆ, ಹೊರದೇಶಗಳಿಂದನೂ ಬೇಕಾದಷ್ಟು ಇದು ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಬಂದರೂ ಮಾಡ್ಬೋದು, ತಪ್ಪೇನಿಲ್ಲ. ಓಕೆ ಸರ್, ಯಾರು ಪ್ರಧಾನಿ ಯಾರಾಗ್ಬೇಕು? ನರೇಂದ್ರ ಮೋದಿನೇ ಅವರು. ಓಕೆ, ಈಗ ಬಚ್ಚೇಗೌಡ್ರು ಏನಿದ್ದಾರೆ, BN ಬಚ್ಚೇಗೌಡ್ರು ಇಲ್ಲಿ MP ಆಗಿದ್ದಾರೆ. ಬಟ್ ಅವ್ರು ಆಲ್ರೆಡಿ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ನಿಮ್ ಒತ್ತಾಯ ಏನಾದ್ರು ಇದೆಯಾ ಅವರೇ ಎಲೆಕ್ಷನ್ ನಿಲ್ಬೇಕಿತ್ತು ಅಂತ? ಏನಿಲ್ಲ ಮೇಡಮ್, ಅವ್ರು ನಾವು ಗೆಲ್ಸಿದ್ರು ಅವ್ರು ಬಂದು ಏನು ಮಾಡ್ಲಿಲ್ಲ ಇಲ್ಲಿ. ಆದ್ರೂ ನಮ್ಗೆ ಬಿಜೆಪಿ ಪರವಾಗಿ ಅವ್ರು ನಿಂತರು ಇನ್ನೇನು ಮಾಡಕ್ಕಾಗಲ್ಲ, ಹಾಕ್ಲೇಬೇಕಾಗತ್ತೆ. ಅದರಿಂದ ಅವ್ರಂತೂ ಏನು ಕೆಲಸ ಮಾಡಿಲ್ಲ. ಅವ್ರು ನಾವು ಗೆಲ್ಸಿ ಕಳ್ಸಿದ್ರೆ ಬಚ್ಚೇಗೌಡ್ರು ಏನು ಮಾಡಿಲ್ಲ. ಆತ್ಮ ಮಾಡಿಲ್ಲ. ಹೊಸಕೋಟೆ ಅವರು ಬೆಟ್ಕೋಟೆಗೆ ಸಮೀಪ ನಮ್ಗೆಲ್ಲ ಗೊತ್ತು. ಅವರು ಏನಿಲ್ಲ ಅವ್ರದ್ದು. ಬಟ್ ಬಿಜೆಪಿ ಅಂತ ಓಟ್ ಹಾಕಿದ್ರಾ? ನಾವ್ ಹಾಕಿರ್ಲ ಆಗ. ಬಚ್ಚೇಗೌಡ್ರಿಗೆ ಓಟ್ ಹಾಕಿರ್ಲಿಲ್ಲ? ಹಾಕಿರ್ಲ, ನಾವು ದಳಕ್ ಹಾಕಿದ್ರಿ. ಹೌದಾ ಸರ್? ನೀವಂದ್ರೆ ಅವ್ರು ಬಿಜೆಪಿ ಇದ್ರು ಅಂತ ಓಟ್ ಹಾಕಿದ್ರಿ. ಸರ್, ಈಗ ಪ್ರಧಾನಿ ಯಾರಾಗ್ಬೇಕು ನೆಕ್ಸ್ಟ್? ಮೋದಿ ಅವರೇ ಆಗ್ಬೇಕು. ಓಕೆ, ಯಾಕೆ ಮೋದಿ ಅವ್ರು ಆಗ್ಬೇಕು? ಕಾರಣ ಅಂದ್ರೆ ಅವರ ಒಂದು ಸ್ಟೆಬಿಲಿಟಿ, ಮತ್ತೆ ಅವರ ಮಾತು, ಮತ್ತೆ ಒಂದು ಧೈರ್ಯ ಇನ್ಯಾರಿಗೂ ಬರಲ್ಲ. ಓಕೆ, ತಮ್ಮ ಹೆಸರು ಸರ್? ಎಲ್ಲಾರು ಹೇಳೋದು ಅದನ್ನೇ ಹೇಳೋದು. ಕೇಳ್ರಿ, ಯಾರಾಗ್ಬೇಕು ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು? ನರೇಂದ್ರ ಮೋದಿನೇ. ಯಾಕೆ ಸರ್ ಮೋದಿ ಆಗ್ಬೇಕು? ನರೇಂದ್ರ ಮೋದಿ ಆದ್ರೆ ನಮ್ ದೇಶ ಚೆನ್ನಾಗಿರ್ತದೆ ಅಂತ. ಓಕೆ, ನಮ್ ಈಗ ದೇಶ ಇಲ್ಲಿ MP ಯಾರಾಗ್ಬೇಕು ನೆಕ್ಸ್ಟ್? ಯಾರಿಗೆ ಟಿಕೆಟ್ ಸಿಗ್ಬೇಕು? ಸುಧಾಕರ್ಗೆ. ಓಕೆ, ಯಾಕೆ ಸರ್ ಸುಧಾಕರ್ ಅವ್ರಿಗೆ ಸುಧಾಕರ್ಗೆ ಕೊಡ್ಬೇಕು. ಸುಧಾಕರೇ ಗೆಲ್ಬೇಕು. ಗೆಲ್ತಾನೆ ಸರಿ, ಗ್ಯಾರಂಟಿ ಗೆಲ್ತಾರೆ. ಓಕೆ, ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರಲ್ಲ ಸರ್ ಅವರು? ಕಾರಣಾಂತರಗಳಿಂದ ಗ್ಯಾರಂಟಿ ಒಂದು, ಆಮೇಲೆ ನಮ್ಮಲ್ಲೇ ಸ್ವಲ್ಪ ಒಡುಕಿದ್ದಿದ್ರಿಂದ, ಆಮೇಲೆ JDS ಅವರು ಲಾಸ್ಟ್ ಅಲ್ಲಿ ಕಾಂಗ್ರೆಸ್ಗೆ ವೋಟ್ ಮಾಡಿದ್ರು. ಆ ಕಾರಣದಿಂದ ಸೋತ ಅಷ್ಟೇ. ಎಲ್ಲ ಒಂದ್ 4-5 ಸಾವಿರ ಹೋಟೆಲ್ ಸೋತಿದ್ದಾರೆ, ಅದೇನು ಸೋಲಲ್ಲ ಅದು. ಅದು ಬಿಟ್ಟರೆ 100% ಸುಧಾಕರ್ ಅವರೇ ಗೆಲ್ತಾರೆ. 100% ಗೆಲ್ತಾರೆ. ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ನಿಮ್ಗೆ ಇದೆಯಾ? 100% ಇದೆ, ಅವ್ರಿಗೆ ಸಿಗುತ್ತೆ. ಓಕೆ, ಹೈಕಮಾಂಡ್ ಅಥವಾ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವ್ರಿಗೆ ಏನ್ ಹೇಳ್ತೀರಾ? ಸರಿ, ಇವತ್ತು ಬರ್ತಾ ಇದ್ದಾರೆ ವಿಜೇಂದ್ರ ಅವರು, ಚಿಕ್ಕಬಳ್ಳಾಪುರ ತಾಲೂಕು ಬರ್ತಾ ಇದ್ದಾರೆ. ನಮ್ಮ ಸುಧಾಕರ್ ಅವರಿಗೆ ಟಿಕೆಟ್ ಕೊಡಬೇಕು 100ಕ್ಕೆ. ಯಾಕೆಂದ್ರೆ ಕಷ್ಟ ಕಾಲದಲ್ಲಿ ಇಲ್ಲಿ BJP ಇಲ್ಲದೇ ಇದ್ದಾಗ ರಾಜೀನಾಮೆ ಕೊಟ್ಟು 3,000 ಓಟು ನಮ್ಮ ತಾಲೂಕಲ್ಲಿ BJP ಇದ್ದಿದ್ದು. ಅಂಥ ಟೈಮಲ್ಲಿ ರಾಜೀನಾಮೆ ಕೊಟ್ಟು ಒಂದು ದೊಡ್ಡ ಸಾಹಸ ಮಾಡಿ BJPಗೆ ಹೋಗಿ 85,000 ಓಟು ಅಲ್ಲೇ ಗೆದ್ದಿದ್ದಾರೆ. ಮೊನ್ನೆನೂ 70,000 ಓಟ್ ತೆಗೆದಿದ್ದಾರೆ. ಆಯ್ತಾ? 100% ಸುಧಾಕರ್ ಅವರಿಗೆ ಟಿಕೆಟ್ ಕೊಡಬೇಕು. ಸುಧಾಕರ್ ಅವರೇ ಗೆಲ್ತಾರೆ. ಓಕೆ, ಪ್ರೆಸೆಂಟ್ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಕೆಲಸ ಮಾಡ್ತಿದಾರಾ ಹೇಗೆ? ಏನು ಮಾಡ್ತಾ ಇಲ್ಲ, ಸುಮ್ಮನೆ ಏನೋ ಲಾಟ್ರಿ ಮೇಲೆ ಗೆದ್ರು. ಈ ಗ್ಯಾರಂಟಿ ಕಾರ್ಡ್ ಇಂದ ಮತ್ತೆ ಈ JDS ಅವರು ಒಂದು ಸಮಸ್ಯೆಯಿಂದ ಏನೋ ಒಂದು ಗೆದ್ದಿದ್ದಾರೆ ಅಷ್ಟೇ. ಏನು ಇದುವರೆಗೂ ಏನು ಕೆಲಸ ಮಾಡಿಲ್ಲ. ನಾವು ಅದು ಅವ್ರನ್ನ ಇದುವರೆಗೂ ಎಲೆಕ್ಷನ್ ಮುಂಚೆ ನೋಡಿರೋದು ನೋಡ್ಲೇ ಇಲ್ಲ ಇದುವರೆಗೂ. ಓಕೆ, ಆ ಬಳಿಕ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಬಂದಿಲ್ವಾ ನಂದಿ ಗ್ರಾಮಕ್ಕೆ? ಇಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ನಂದಿಗೆ ಇದುವರೆಗೂ ಬಂದೇ ಇಲ್ಲ. ಓಕೆ, ನೀವೇನಾದ್ರೂ ಅವರಿಗೆ ಮನವಿ ಕೊಟ್ಟಿದ್ದೀರಾ? ಯಾವ್ದಾದ್ರು ಸಮಸ್ಯೆ ಇರೋ ಕುರಿತು ಏನಾದ್ರು ಸರ್? ಬೇಕಾದಷ್ಟು ಹೇಳಿದೀವಿ ಮೇಡಮ್, ಇದುವರೆಗೂ ಏನೋ ಅವ್ರ ಗಮನ ತಗೊಂಡಿಲ್ಲ. ಅದೇ ಅಮೌಂಟ್ ಇಲ್ಲ, ಎಲ್ಲ ಗ್ಯಾರಂಟಿ ಕಾರ್ಡ್ಗೆ ಇದಾಗ್ತಾ ಇದೆ, ಸರ್ಕಾರ ಅಮೌಂಟ್ ಬಿಡ್ತಾ ಇಲ್ಲ, ಇದೇ ಸಮಸ್ಯೆ ಹೇಳ್ತಾ ಇದ್ದಾರೆ. ಓಕೆ, ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಎಲ್ಲದೂ ಸಿಗ್ತಿದ್ಯಾ ಹೇಗೆ? ಮೇಡಮ್, ನಮ್ಮೂರಲ್ಲಿ ಒಂದು 60% ಸಿಗ್ತಾ ಇದೆ. 40% ಇದುವರೆಗೂ ನಮಗೆ ದುಡ್ಡು, ಗ್ಯಾರಂಟಿ ದುಡ್ಡು 40% ಜನಕ್ಕೆ ಸಿಗ್ತಾ ಇಲ್ಲ. ಓಕೆ, ಗ್ಯಾರಂಟಿ ಒಳ್ಳೇದಾ ಕೆಟ್ಟದ್ದಾ ಸರ್? ಕೆಟ್ಟದ್ದು ಮೇಡಮ್, ನಮ್ಮ ಪ್ರಕಾರ ಕೆಟ್ಟದ್ದು. ಓಕೆ, ಬೇಡವಾ? ಈಗ ಮಹಿಳೆಯರಿಗೆ 2,000 ಬರ್ತಾ ಇದೆ, ಶಕ್ತಿ ಯೋಜನೆಯಿಂದ ಉಚಿತವಾಗಿ ಬಸ್ ನಲ್ಲಿ ಓಡಾಡ್ತಿದ್ದಾರೆ, ಗೃಹ ಜ್ಯೋತಿ ಇದೆ, ಯುವ ನಿಧಿ ಕೂಡ ಈಗ ಏನು ಬರ್ತಾ ಇದೆ. ಸೊ ಹಾಗಾದ್ರೆ ಇವೆಲ್ಲ ಬೇಡವಾ ಸರ್? ಏನಕ್ಕೆ ಮೇಡಮ್? 2,000 ರೂಪಾಯಿ ಮಾಡಿದ್ದಾರೆ. ಗಂಡಂದ್ರು ಈ ಕುಡಿಯೋರಿಗೆ 200 ರೂಪಾಯಿ 2,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅವ್ರು ತಿಂಗಳಿಗೆ ಕುಡಿಯೋದೇ 4-5 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಅದೇ ದುಡ್ಡು ತಾನೇ ಅವ್ರ ಮನೆಗೆ ಕೊಡ್ತಾರೆ. ಅದು ಏನಕ್ಕೆ? ಕರೆಂಟ್ ಬಿಲ್ ಫ್ರೀ ಬರ್ತಿದ್ಯಲ್ಲ ಸರ್? ಏನ್ ಕರೆಂಟ್ ಬಿಲ್ ಮೇಡಮ್? 100 ಯೂನಿಟ್ ಈಗ 70 ಯೂನಿಟ್ 50 ಯೂನಿಟ್ 30 ಯೂನಿಟೇ ಬರ್ತಾ ಇರೋದು ಎಲ್ಲಾರ್ಗು. ಅದ್ರ ಮೇಲೆ ಎಲ್ಲಾನು ಕಟ್ತಾನೆ ಇದ್ದಾರೆ. 200 ಯೂನಿಟ್ ಯಾರಿಗೂ ಬರ್ತಾ ಇಲ್ಲ. ಈಗ ಗ್ಯಾರಂಟಿಗಳು ಬೇಕಾ ಬೇಡವಾ ಸರ್ ನಿಮ್ಗೆ? ಏನ್ ಗ್ಯಾರಂಟಿಗಳು ಅಂತ ಹೇಳೋ ಮೇಡಮ್, ನಾವು ಒಂದು ಸರಿ ಅನ್ನಿಸ್ತದೆ, ಒಂದು ಸರಿ ಇಲ್ಲ ಅನ್ನಿಸ್ತದೆ. ಓಕೆ, ಗೃಹಲಕ್ಷ್ಮಿ ಏನಾದ್ರೂ ಬರ್ತಿದ್ಯಾ ನಿಮ್ಮ ಮನೇಲಿ ಯಾರಿಗಾದ್ರೂ? 2,000 ರೂಪಾಯಿ ಇದೆ, ಬರ್ತಾ ಇದೆ. ಓಕೆ, ಗೃಹ ಜ್ಯೋತಿ ಬರ್ತಿದ್ಯಾ? ಕರೆಂಟ್ ಬಿಲ್ ಫ್ರೀ ಬರ್ತಿದ್ಯಾ? ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ. ಬೇಕಾ ಬೇಡವಾ ಹಾಗಾದ್ರೆ ಗ್ಯಾರಂಟಿ ಸರ್? ಏನ್ ಕರೆಂಟ್ ಬಿಲ್ ಫ್ರೀ ಆದ್ರೂ ಕೊಡ್ಲಿ, ಇದು ಬರ್ತಾ ಇದೆ. ಓಕೆ,
ಸರ್ ಇನ್ನೊಂದ್ ಕಡೆ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಕಾಂಗ್ರೆಸ್ ಗ್ಯಾರಂಟಿ ಅಂತ ಅಂತಿದ್ದಾರೆ, ಹೌದಾ? ಹಾಗನ್ಸತ್ತಾ? ಆಗ್ಬೋದು, ನಿಲ್ಬಹುದು. ಮೊನ್ನೆ ನಮ್ಮ ಪಕ್ಕದ ಮನೆಯಲ್ಲಿ 4,000 ಬಂತು, 4 ದಿನಕ್ಕೆ ಕುಡಿದ್ಬಿಟ್ರೆ ಏನ್ ಸುಖ ಅದ್ರಿಂದ? ತಿರುಗಿ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಜುಕೇಶನ್ ಫಂಡ್ ಕೊಡ್ತಾ ಇದ್ರು. ನನ್ನ ಮಗಳಿಗೆ 70,000 ಬರ್ತಾ ಇತ್ತು, ಇವತ್ತು 70 ಪೈಸಾ ಬರ್ತಾ ಇಲ್ಲ. ಅವಳಿಗಾದ್ರೂ ಬಂದಿದ್ರೆ ಎಜುಕೇಶನ್ ಇಂಪ್ರೂವ್ ಆಗದ, ಅದನ್ನ ಮಾಡಿಲ್ಲ ಅವರು. ಮತ್ತೆ ಎಲೆಕ್ಟ್ರಿಕ್ ಬೈಕ್ಸ್ ಇದೆಯಲ್ಲ, 25,000 ಸ್ಟೇಟ್ ಗೌರ್ಮೆಂಟ್, 25,000 ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು. ಇವತ್ತು 25,000 ರೂಪಾಯಿ ಅದು ಹೈಕ್ ಆಯ್ತು. ಅವಾಗ ಎಲೆಕ್ಟ್ರಿಕ್ ಬೈಕ್ ಪರ್ಚೇಸ್ ಮಾಡೋದು ಕಡಿಮೆ ಆಯ್ತು. ಯಾರಾಗ ನಷ್ಟ ಮೇಡಮ್ ಅವರ? ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ಗ್ಯಾರಂಟಿಗಳೇ ಕೊಡಬಾರ್ದು. ಅವನು ದುಡ್ಡು ತಿನ್ಬೇಕು. ದುಡ್ಡು ತಿಂದಾಗ ಅದ್ರ ಬೆಲೆ ಗೊತ್ತಿರ್ತದೆ. ಪುಕ್ಸಟ್ಟೆ ಬಂದಾಗ ಅದ್ರ ಬೆಲೆ ಗೊತ್ತಿರಲ್ಲ. ಅದರಿಂದ ಆ ಭಾಗ್ಯಗಳನ್ನ ನಿಲ್ಲಿಸ್ಬೇಕು, ಪವರ್ ಸಹಿತ ನಿಲ್ಲಿಸ್ಬೇಕು. ಮೇಡಮ್ ತಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ನೆಕ್ಸ್ಟ್ ಯಾರಾಗ್ಬೇಕು ಮೇಡಮ್ MP ಕ್ಯಾಂಡಿಡೇಟ್ ಇಲ್ಲಿ? ಮೇಡಮ್ ಯಾರಾದ್ರೂ ನಾವು ಕೂಲಿ ನಾವು ಮಾಡೋದು ಕೆಲಸ, ಕಸ ಗುಡ್ಸೋದು, ಚರಂಡಿ ಎತ್ತೋದು. ಯಾರು ಬಂದ್ರು ನಾವು ಕಷ್ಟ ಬೀಳೋ ತಪ್ಪಲ್ಲ, ತಿನ್ನೋ ತಪ್ಪಲ್ಲ. ಯಾರು ಬಂದ್ರು ಜಯ ನಮ್ಗೆ. ಕಾಂಗ್ರೆಸ್ ಬಂದಿದ್ದ ಗ್ಯಾರಂಟಿ ಬಂದಿದೆ, ಅದೇನಾದ್ರೂ ಲಾಭ ಆಗ್ತಿದ್ಯಾ ನಿಮ್ಗೆ? ನಮ್ಗೆಲ್ಲ ಲಾಸೆ. 5 ತಿಂಗಳಾಗೈತೆ ನಮ್ ಕೂಪನ್ಗಳು ಕ್ಯಾನ್ಸಲ್ ಮಾಡ್ಬಿಟ್ಟು. ಯಾವ ಕೂಪನ್ ಮೇಡಮ್? ರೇಷನ್ ಕೂಪನ್ನೇ ಕ್ಯಾನ್ಸಲ್ ಮಾಡಿ 5 ತಿಂಗಳಾಗೈತೆ. ನಾವ್ ಯಾರನ್ನ ಕೇಳೋಣ, ಯಾರನ್ನ ಇದ್ ಮಾಡೋಣ? ಹೇಳ್ರಿ. ಇದು ಗೃಹಲಕ್ಷ್ಮಿ ಬರ್ತಿದ್ಯಾ 2,000? ಇಲ್ಲ, ಯಾವ ಗೃಹಲಕ್ಷ್ಮಿದು ಇಲ್ಲ, ರೇಷನ್ದು ಕಾಸು ಬರ್ತಾ ಇತ್ತು, ಅದು ಬರ್ತಾ ಇಲ್ಲ. ಕೂಪನ್ನೇ ಕ್ಯಾನ್ಸಲ್ ಮಾಡವ್ರೆ. ಇನ್ನು ನಮ್ಗೆ ಎಲ್ಲಿಂದ ಬರ್ತೈತೆ ಹೇಳಿ? ಪ್ರೆಸೆಂಟ್ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿದ್ದಾರೆ, ಸೊ ಅವ್ರಿಗೆ ಏನಾದ್ರು ಹೇಳ್ತೀರಾ? ಮೇಡಮ್ ಮಾಡ್ತಾ ಇದಾರೆ, ಆದ್ರೂ ಏನು ಸವಲತ್ತುಗಳು ಇನ್ನ ನಮ್ ಕಡೆ ಬಂದಿಲ್ಲ. ಏನು ನಮ್ ಸವಲತ್ತುಗಳು ಏನು ಕೇಳಿಲ್ಲ, ಏನು ಇದ್ ಮಾಡಿಲ್ಲ ಮೇಡಮ್. ನೆಕ್ಸ್ಟ್ MP ಎಲೆಕ್ಷನ್ ನಲ್ಲಿ ಬಿಜೆಪಿ ಬರ್ಬೇಕಾ ಇಲ್ಲಿ, ಅಥವಾ ಕಾಂಗ್ರೆಸ್ ಬರ್ಬೇಕಾ, JDS ಬರ್ಬೇಕಾ? ನಾವು ಹೇಳೋದಕ್ಕೆ ಇದಾಗಲ್ಲ ಮೇಡಮ್. ಯಾಕಂದ್ರೆ ನಾವು ಒಂದ್ ಕೆಲಸ ಮಾಡೋರು, ಯಾರು ಬಂದ್ರು ನಮ್ಗೆ ಜಯ. ಯಾರು ಬಂದ್ರು ನಾವು ಇದ್ ಮಾಡೋದೆ, ಅದ್ರ ಬಗ್ಗೆ ನಾವು ಇದ್ ಮಾಡ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಜನರನ್ನ ಕೂಡ ಮಾತಾಡಿಸ್ತೀನಿ. ಸರ್ ತಮ್ಮ ಹೆಸರು? ತಮ್ಮ ಹೆಸರು ಸರ್? ವಿನೋದ್ ಕುಮಾರ್. ಓಕೆ ಸರ್, ನೆಕ್ಸ್ಟ್ MP ಎಲೆಕ್ಷನ್ ಅಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಕ್ಯಾಂಡಿಡೇಟ್ಗೆ ಟಿಕೆಟ್ ಅನ್ನ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು? 100% ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೊಡಬೇಕು ಮೇಡಮ್. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಒಂದು ಆಧುನಿಕ ಭಗೀರಥ ಅಂತಾನೆ ಹೇಳ್ಬೋದು. ನೀರಾವರಿಯಿಂದ ಹಿಡಿದು ಪ್ರತಿಯೊಬ್ಬ ರೈತರ ಪರ, ಕಾರ್ಮಿಕ ಪರ, ಮಹಿಳೆಯರ ಪರ. ನೀವು ನೋಡಿರ್ಬೋದು, ಮಹಿಳೆಯರಿಗೆ ಅಂದ್ರೆ ಬಡ್ಡಿ ಇಲ್ದಿರೋ, ಬಡ್ಡಿ ರಹಿತವಾಗಿ ಯಾವ್ದಾವ್ದೋ ಬ್ಯಾಂಕ್ ಕಡೆಯಿಂದ ಎಲ್ಲಾನು ಅವ್ರಿಗೆ ಲೋನ್ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಸ್ವಾವಲಂಬಿಗಳು ಮಾಡಿದ್ದಾರೆ. ಆದ್ರೆ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಸೀಟ್ ಕೊಡಬೇಕು, ಅವರು 100% ಗೆಲ್ಲಬೇಕು ಮೇಡಮ್. ಬಟ್ MLA ಎಲೆಕ್ಷನ್ ಅಲ್ಲಿ ಅವ್ರನ್ನ ಸೋಲಿಸ್ಬಿಟ್ರಲ್ಲ ಸರ್? MLA ಎಲೆಕ್ಷನ್ ಅಂದ್ರೆ ಅದು ಬೇರೆ ಲೆಕ್ಕ ಇತ್ತು. ಏನಾಯ್ತು ಅಂದ್ರೆ ನಿಮ್ಗೂ ಗೊತ್ತಿರೋ ಹಾಗೆ ಈ ಗ್ಯಾರಂಟಿಗಳು ಯಾವ್ಯಾವ ಏನೇನೋ ಅಪಪ್ರಚಾರ, ಯಾವ್ದು ಬೇರೆ ಅಪಪ್ರಚಾರಗಳು ಬೇರೆ ಮಾಡಿದ್ರು. ಅದು ನಾವ್ ಹೇಳೋದೇನಿಲ್ಲ. ಈಗ ಗೆದ್ದಿರ್ತಕ್ಕಂಥ ಶಾಸಕರೇ ಹೇಳ್ತಾ ಇದ್ದಾರೆ, ನಾನು ಲಾಟ್ರಿಯಿಂದ ಗೆದ್ದಿರೋದು ಅಂತ. ಅವ್ರು ಗೆದ್ದ ಮೇಲೆ ಚಿಕ್ಕಬಳ್ಳಾಪುರ ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದು ಈಗಾಗಲೇ ನೋಡಿ. ಈಗ ಒಂದು 100 ದಿನಗಳು ನುಡಿದಂತೆ ನಡೆದಿದ್ದೇವೆ ಅಂತ ತುಂಬಾ ಕಾರ್ಯಕ್ರಮ ಮಾಡಿದ್ರು. ನೀವು ನಿಜವಾಗ್ಲೂ ನೋಡಬೇಕು. ನೀವು ಮಾಧ್ಯಮದವರಾಗಿ ನೀವು ಸುಮ್ಮನೆ ನಾವು ಇಲ್ಲೆಲ್ಲೋ ಕೇಳೋದಲ್ಲ, ನೀವು ಪ್ರತ್ಯಕ್ಷವಾಗಿ ನೋಡಿ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಏನು ಡಾಕ್ಟರ್ ಸುಧಾಕರ್ ಅವ್ರು ಇರೋವರೆಗೂ ಏನು ಕಾರ್ಯಕ್ರಮಗಳಾಗಿದಾವೋ ಅದು ಬಿಟ್ಟರೆ ಅದಾದ್ಮೇಲೆ ಯಾವುದೇ ರೀತಿ ಕಾರ್ಯಕ್ರಮಗಳು ಯಾರು ಮಾಡಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿ 100% ಆಗಿಲ್ಲ ಮೇಡಮ್. ರಸ್ತೆಗಳು ನೋಡಿ ಒಂದ್ಸರಿ ನೀವು ಸುಮ್ಮನೆ ಹೋಗಿ. ಆಮೇಲೆ ಯಾವ್ದಾದ್ರು ಗೂಡು, ಈಗ ಮತ್ತೆ ಹೂವಿಂದು ಮಾರ್ಕೆಟ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ರಸ್ತೆಗಳು ಮಾಡ್ತೀವಿ ಅಂದ್ರೆ ಅದು ಮಾಡಿಲ್ಲ. ಯಾವ ಒಳಚರಂಡಿಗಳದ್ದು ಇರ್ಬೋದು, ಮತ್ತೆ ಸೇಟುಗಳು ಕೊಡೋದು ವಿಚಾರ ಇರ್ಬೋದು, ಪ್ರತಿಯೊಂದೂ ಮೊದಲು ಏನಿತ್ತು ಅದೇ ಹಂತದಲ್ಲಿ ನಿಂತಿದೆ ಮೇಡಮ್. ಪ್ರೆಸೆಂಟ್ ಸಿಟ್ಟಿಂಗ್ MLA ಏನಾದ್ರು ಭೇಟಿ ಮಾಡಿದ್ರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಏನಾದ್ರು? ಮೇಡಮ್ ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮ್ಗೇನೋ ಒಂಥರ ಬೇಜಾರಾಗುತ್ತೆ, ಯಾವ ತರ ಹೇಳ್ಬೇಕು ಅಂತ. ಸುಮ್ನೆ ಫಸ್ಟ್ ಅಲ್ಲಿ ಸುಮ್ನೆ ಅದೇನೋ ನಿಮ್ಮೊಂದಿಗೆ ಅದೇನೋ ನಮಸ್ತೆ ಚಿಕ್ಕಬಳ್ಳಾಪುರ ಅದೇನೇನೋ ಮಾಡಿದ್ರು, ಬಟ್ ಯಾವ್ದು ಯಶಸ್ವಿ ಆಗಿಲ್ಲ. ಯಾಕಂದ್ರೆ ನೀವೇ ರಿಯಾಲಿಟಿ ಚೆಕ್ ಮಾಡಿ. ಬೇಕಾದ್ರೆ ಎಲ್ಲಾದ್ರೂ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಾವು ಓಪನ್ ಆಗಿ ನೋಡಿ. ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ, ಒಬ್ಬ ಮತದಾರನಾಗಿ. ಯಾರಾದ್ರೂ ನಾವು ಚಿಕ್ಕಬಳ್ಳಾಪುರದಲ್ಲಿ ನಾವು ಈ ತರ ಮಾಡಿದ್ದೀವಿ, ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಅಂತ ಏನಾದ್ರು ಈಗ ಬಂದಿರೋ ಶಾಸಕರು ಹೇಳಿದ್ರೆ ದಾಖಲೆ ಸಮೇತ ನಾವು ಸಹ ಬರ್ತೀವಿ. ಚಿಕ್ಕಬಳ್ಳಾಪುರದಲ್ಲೇ ನೀವು ಬೇಕಾದ್ರೆ ನಿಮ್ಮ ಚಾನೆಲ್ ಮುಖಾಂತರನೇ ಕೂರಿಸ್ರಿ. ಏನಾದ್ರು ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಒಂದು ದಿನದ ಇದು ಸೇವೆ ಮಾಡ್ತೀನಿ ಮೇಡಮ್. ಅವ್ರ ಸೇವೆ ಮಾಡ್ತೀನಿ.
ಓಕೆ, ಒಬ್ಬ ಮತದಾರರಾಗಿ ಶಾಸಕರಿಗೆ ಸವಾಲ್ ಹಾಕ್ತಾ ಇದ್ದಾರೆ. ಅಲ್ಲ, ಸವಾಲು ಅಂತಲ್ಲ ಮೇಡಮ್, ಅಭಿವೃದ್ಧಿ ಆಗ್ಬೇಕು ನಾವು. ಯಾಕಂದ್ರೆ ಈಗ ಒಬ್ಬ ಶಾಸಕರು ನಾವ್ ಏನಕ್ಕೆ ಆಯ್ಕೆ ಮಾಡ್ತೀವಿ ಅಂದ್ರೆ ಅವರು ನಮ್ಗೆ ಒಂದು ಕಷ್ಟ ಸುಖಗಳಿಗೆ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿರ್ತೀವಿ. ಅವರಿಂದ ಯಾವುದೇ ರೀತಿ ನಮ್ಗೆ ಅಭಿವೃದ್ಧಿ ಆಗಿಲ್ಲ ಅಂದಾಗ ನಮ್ಗೂ ಅದು ಎಲ್ರಿಗೂ ಆ ರೀತಿ ಆಘಾತ ಆಗುವಂಥದ್ದು ಸಾಮಾನ್ಯನೇ ಮೇಡಮ್. ಓಕೆ, ಈಗ ಸರ್ ಲೋಕಸಭಾ ಚುನಾವಣೆಗಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಂಡಿದೆ. ಇನ್ ಕೇಸ್ ಸುಧಾಕರ್ ಅವ್ರಿಗೆ ಟಿಕೆಟ್ ಸಿಗದೆ ಯಾವ್ದಾದ್ರು ಜೆಡಿಎಸ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಕ್ಕರೆ ಏನ್ ಮಾಡ್ತೀರಾ? ಮೇಡಮ್, ಈಗ ಅದು ಒಳ ಒಪ್ಪಂದ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಆ ಥರ ಏನಾದ್ರು ಇದ್ರೆ ನಾವು ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ, ಆಗ ಮಾಡಲೇ ಮಾಡ್ತೀವಿ. ಓಕೆ, ಬಟ್ ಬಿಜೆಪಿಯಿಂದ ಏನಾದ್ರೂ ಟಿಕೆಟ್ ಕೊಡೋದಾದ್ರೆ ಸುಧಾಕರ್ ಅವ್ರಿಗೆ ಕೊಡಿ ಅಂತ ಒತ್ತಾಯ. ಹೌದು, ಬಿಜೆಪಿಯಿಂದನೇ ಇಲ್ಲ ಯಾವ್ದ್ರಿಂದನಾದ್ರೂ ಕೊಡ್ಲಿ, ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಅವ್ರ ಅಭಿವೃದ್ಧಿ ಹರಿಕಾರರು. ಅವರು ಸುಮಾರು ಒಂದು 10 ವರ್ಷಗಳಿಂದ ತುಂಬಾ ಜನಸೇವೆ ಮಾಡಿದ್ದಾರೆ ಅವರು. ಆದ್ರಿಂದ ಅವ್ರಿಗೆ ಅಂತ ವ್ಯಕ್ತಿ ಮತ್ತೆ ಬರಬೇಕು, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗ್ಬೇಕು ಮೇಡಮ್, ಅಷ್ಟೇ. ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಅವರ ಮುಖಂಡರು ಫಾಲೋವರ್ಸ್ಗಳು ಲಾಬಿ ನಡೆಸೋದು ಸಾಮಾನ್ಯ. ಈಗ ಸದ್ಯ ಕೂಡ ಈ ಟಿಕೆಟ್ಗಾಗಿ ಒಂದಷ್ಟು ಕಾಂಪಿಟೇಷನ್ ಇದ್ದೇ ಇದೆ. ಸೊ ನೀವು ಬಿಜೆಪಿ ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವ್ರಿಗೆ ಏನ್ ಹೇಳ್ತೀರಾ, ಏನ್ ಒತ್ತಾಯ ಮಾಡ್ತೀರಾ? ಮೇಡಮ್, ನಾವೇನ್ ಹೇಳ್ತೀವಿ ಅಂತಂದ್ರೆ ಯಾವುದೇ ಒಂದು ಪಕ್ಷದ ಯಾರೇ ಕಾರ್ಯಕರ್ತರಾಗ್ಲಿ, ಯಾವುದೇ ಒಬ್ಬ ಲೀಡರು ಅಥವಾ ಅವ್ರ ನಾಯಕರಿಗೆ ಸೀಟ್ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತೆ. ಅದರಿಂದ ಅವರು ಒಬ್ಬ ಲಾಬಿ ನಡೆಸೋದು ಅದು ಕಾಮನ್ ಮೇಡಮ್. ಅದು ಯಾರು ಬೇಕಾದ್ರೂ ನಡೆಸ್ಬೋದು. ಈಗ ನೋಡಿ, ಈಗ ನಿಮ್ಗೆ ಗೊತ್ತಿರೋ ಹಂಗೆ ಒಂದ್ ಕಡೆ ವಿಶ್ವನಾಥ್ ಅವ್ರು ನಡೆಸ್ತಾ ಇದ್ದಾರೆ, ಇನ್ನೊಂದ್ ಕಡೆ MTB ನಾಗರಾಜ್ ಅವ್ರು ನಡೆಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಈಗ ನಮ್ಮ ಸುಧಾಕರ್ ಅವ್ರು ಕೊಳ್ಳೇಬೇಕು ಅಂತ ತುಂಬಾ ಭಾರಿ ಒತ್ತಡ ಇದೆ. ಅದರಲ್ಲಿ ನಾವು ಏನು ಯಾವ ರೀತಿನೂ ನಾವು ಹೇಳೋದಕ್ಕಾಗೋದಿಲ್ಲ, ಅದು ಲಾಬಿ ಮಾಡೋದು ಕಾಮನ್ ಮೇಡಮ್. ಓಕೆ ಸರ್, ಈಗ ಕಾಂಗ್ರೆಸ್ ನಿಂದ ವೀರಪ್ಪ ಮೊಯ್ಲಿ ಅವರ ಹೆಸರು ಮತ್ತೆ ರಕ್ಷಾರಾಮಯ್ಯ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಾ? ಮೇಡಮ್, ಅದು ಅವ್ರ ಪಕ್ಷದ ವಿಚಾರ ನಾವು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವ್ ಹೇಳಿದ್ರಲ್ಲ, ಈಗ ನಮ್ಮ ಪಕ್ಷದಲ್ಲೂ ಅದೇ ರೀತಿ ಈಗ ಬೇರೆ ಬೇರೆ ಲಾಬಿ ಮಾಡ್ತಾ ಇದ್ರೆ, ಅದರಲ್ಲೂ ಅವ್ರ ಪಕ್ಷದಲ್ಲಿ ಇನ್ನೂ ತುಂಬಾ ಈಗ ಶಿವಶಂಕರ್ ರೆಡ್ಡಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು, ರಕ್ಷಾರಾಮಯ್ಯ ಅವರು, ಇನ್ನೂ ತುಂಬಾ ಹೆಸರು ತುಂಬಾ ಕೇಳಿ ಬರ್ತಾ ಇದಾವೆ. ಯಾರಿಗ್ ಬೇಕಾದ್ರೂ ಕೊಡ್ಬೋದು, ಬಟ್ ಯಾರೇ ಕೊಟ್ರು ಇಂಥ ವ್ಯಕ್ತಿ ಈಗ, ಯಾಕಂದ್ರೆ ಈಗ ಅಲ್ಲಿ ಇರ್ತಕ್ಕಂಥವ್ರು, ಈಗ ನೀವ್ ಹೇಳಿದ್ರಿ ಒಬ್ಬರ ಹೆಸರು, ಅವರು ಒಂದು 10 ವರ್ಷ ಆಡಳಿತ ನಡೆಸಿದ್ದಾರೆ. ಆಗ್ಲೂ ಸಹ ನಮ್ಮ ಚಿಕ್ಕಬಳ್ಳಾಪುರ ಯಾವುದೇ ರೀತಿ ಅಭಿವೃದ್ಧಿ ಏನು ಮಾಡಿಲ್ಲ ಮೇಡಮ್. ಜೆಡಿಎಸ್ ಮುಖಂಡರು ಹೇಳ್ತಾ ಇದ್ದಾರೆ ಮಾಜಿ CM ಕುಮಾರಸ್ವಾಮಿ ಅವರಿಗೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೂಡ ಟಿಕೆಟ್ ಕೊಡಬೇಕು ಅಂತ. ಹೌದು ಮೇಡಮ್, ಆಲ್ರೆಡಿ ಅವರು ಒಂದ್ಸಲಿ ಹಾಕಿದ್ದಾರೆ. ಒಂದು ಬಾರಿ ಡಾಕ್ಟರ್ ಇವರು ಕುಮಾರಸ್ವಾಮಿ ಅವರು ಒಂದ್ಸಲಿ ಎಲೆಕ್ಷನ್ ನಿಂತು, ಇವ್ರು ಬಚ್ಚೇಗೌಡರು ಮತ್ತೆ ವೀರಪ್ಪ ಮೊಯ್ಲಿ ಅವ್ರು ನಿಂತಿದ್ದಾಗ ಒಂದ್ಸಲಿ ಪರಾಭವಗೊಂಡಿದ್ದಾರೆ. ಅವ್ರು ಹಾಕೋದು ತಪ್ಪೇನಿಲ್ಲ ಮೇಡಮ್, ಯಾಕಂದ್ರೆ ಅವರು ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆ ಮಾಡಿದ್ದಾರೆ. ಅದು ಒಂದು ಯಶಸ್ಸು ಅವ್ರು ಸಲ್ಲೇಬೇಕು ಮೇಡಮ್. ನಿಮ್ದು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಗೆ ನಿಮ್ಮ ಸಹಮತ ಇದೆ? ಅಲ್ಲ, ಮೈತ್ರಿ ಸಹಮತ ಇದೆ ಅನ್ನೋದಕ್ಕಿಂತ ನಾವು ಬಿಜೆಪಿ ಆಕ್ಚುಲಿ ಸ್ವಂತ ಇದ್ರ ಮೇಲೆ ನಿಲ್ಲಬೇಕು. ಯಾಕಂದ್ರೆ ಇಲ್ಲಿ ನಿಮ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ಅಲ್ಲಿ ಕೇಂದ್ರದಲ್ಲಿ ಎಲ್ರಿಗೂ ಗೊತ್ತಿರೋ ರೀತಿ ನಮ್ಮ ನರೇಂದ್ರ ಮೋದಿ ಅವರು ತುಂಬಾ ಯಶಸ್ಸನ್ನುಗೊಳಿಸಿದ್ದಾರೆ, ನಮ್ಮ ಭಾರತವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಆದ್ರಿಂದ ಅಂತ ವ್ಯಕ್ತಿ ಮುಖಾಂತರ ಒಂದು ಬಿಜೆಪಿ ಪಕ್ಷಕ್ಕೆ ತುಂಬಾ ವರ್ಚಸ್ಸಿದೆ. ಆದ್ರಿಂದ ವೈಯಕ್ತಿಕವಾಗಿ ನಿಂತ್ರೆ ಇನ್ನೂ ಒಳ್ಳೇದು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಜೊತೆಗೆ ಇನ್ನೊಬ್ಬರನ್ನ ಕೂಡ ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ಇಲ್ಲ, ಸಾಕು ವೆಂಕಟರಾಮ್ ಅಂತ. ನೆಕ್ಸ್ಟ್ MP ಎಲೆಕ್ಷನ್ಗೆ ಯಾರಿಗೆ ಸರ್ ಟಿಕೆಟ್ ಕೊಡ್ಬೇಕು, ಯಾವ ಪಕ್ಷ ಬರ್ಬೇಕು ಸರ್? ಮೇಡಮ್, ಸುಧಾಕರ್ಗೆ ಮೇಡಮ್. ಓಕೆ, ನಾವೆಲ್ಲ ಸುಧಾಕರ್ನೇ ಆಯ್ಕೆ ಮಾಡ್ತಾ ಇರೋದು. ಓಕೆ, ಬಟ್ MLA ಎಲೆಕ್ಷನ್ ಅಲ್ಲಿ ಯಾಕೆ ಮೇಡಮ್ ಸೋಲ್ಸಿದ್ರೆ? ಹಾಗಾದ್ರೆ ಅದೇ ಗ್ಯಾರಂಟಿಗಳ ಮೇಲೆ ಎಲ್ಲ ಹೆಂಗಸರೆಲ್ಲ ಗ್ಯಾರಂಟಿಗಳಿಗೆ ಬಿದ್ದೋಗ್ಬಿಟ್ಟು ಎಲ್ಲ ಒತ್ತು ಬಿಟ್ಟಿದ್ದಾರೆ ಅಷ್ಟೇ ಓಟು. ಸುಧಾಕರ್ ಅವರು ಯಾಕೆ ಟಿಕೆಟ್ ಕೊಡ್ಬೇಕು ಅವ್ರಿಗೆ? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಕೊಡ್ಬೇಕು ಅಂತ. ಇನ್ ಕೇಸ್ ಜೆಡಿಎಸ್ ಕ್ಯಾಂಡಿಡೇಟ್ ಬಂದ್ರೆ ಏನ್ ಮಾಡ್ತೀರಾ? ಯಾಕಂದ್ರೆ ಅವರಿಬ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಂತ ಓಕೆ, ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅವರು ಒಂದ್ಸಲ MLA ಆಗಿದ್ರಲ್ವಾ, ಅವರು ಪರವಾಗಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ನ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಅದೇ ಸುಮ್ನೆ ಏನು ಅಷ್ಟೇ. ಓಕೆ, ತಮ್ಗೆ ಗೃಹಲಕ್ಷ್ಮಿ ಬರ್ತಿದ್ಯಾ? ಅದೇ 1 ತಿಂಗಳು ಬರ್ತದೆ, 1 ತಿಂಗಳು ಬರಲ್ಲ, ಹಂಗೆ. ಬೇರೆ ಎಲ್ಲ ಗ್ಯಾರಂಟಿಗಳು, ಉಳಿದ ಗ್ಯಾರಂಟಿಗಳು ಬರ್ತಿದ್ಯಾ? ಗೃಹ ಜ್ಯೋತಿ ಆಗಿರ್ಬೋದು, ಅಥವಾ ಬಸ್ಸಲ್ಲಿ ಓಡಾಡ್ತಿದ್ದೀರಾ ಫ್ರೀಯಾಗಿ? ನಾವೇನ್ ಹೆಚ್ಚಾಗಿ ಓಡಾಡ್ತಾ ಇಲ್ಲ ಮೇಡಮ್. ನಮ್ಗೆ ಬಿಸ್ನೆಸ್ ಬಿಟ್ಟು ನಾವು ಓಡಾಡಕ್ ಆಗಲ್ವಲ್ಲ, ನಾವೇನ್ ಓಡಾಡ್ತಾ ಇಲ್ಲ ಜಾಸ್ತಿ. ಯಾರೋ ಓಡಾಡೋರು ಓಡಾಡ್ತಾ ಇದಾರೆ. ಅಲ್ಲ, ಫ್ರೀ ಬಸ್ ಬಿಟ್ಟಿದ್ದಾರೆ ಅಂತ ನಾವು ಕೆಲಸ ಬಿಟ್ಬಿಟ್ಟು ಓಡಾಡಕ್ ಆಗಲ್ವಲ್ಲ. ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು ಹಾಗಾದ್ರೆ? ಮೋದಿನೇ. ಯಾಕೆ ಮೋದಿ ಆಗ್ಬೇಕು? ಅಲ್ಲ, ಯಾರು ಬಂದಿದ್ರು ಅಯೋಧ್ಯೆ ಅಂತೂ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರ ಕೈಯಲ್ಲಿ, ಅದಕ್ಕೆ ನಮಗ್ ಮೋದಿನೇ ಬೇಕು. ರಾಹುಲ್ ಗಾಂಧಿ ಅವ್ರು ಬೇಡವಾ? ಬೇಡ. ಯಾಕೆ ಬೇಡ ಮೇಡಮ್? ಬೇಡ, ಅವ್ರೇನು ಅಲ್ಲ, ನಮ್ಮ ರಾಷ್ಟ್ರದವ್ರ, ನಮ್ಮ ರಾಜ್ಯದವ್ರ, ಅವ್ರಿಗೆ ಏನ್ ಗೊತ್ತಿದೆ ಅಂತ? ಏನ್ ಗೊತ್ತಿದೆ ಅವ್ರಿಗೆ?
ಏನು ಗೊತ್ತಿಲ್ಲ. ಓಕೆ ಸರ್, ತಮ್ಮ ಹೆಸರು? ವೆಂಕಟರಾಮ. ಓಕೆ, ಯಾರು ಬರ್ಬೇಕು ಸರ್ ನೆಕ್ಸ್ಟ್? ಅವರೇ ಸುಧಾಕರ್ ಅಂತ ಹೌದಾ, ಯಾಕೆ ಸುಧಾಕರ್ ಅವ್ರು ಬರ್ಬೇಕು? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಇದ್ ಮಾಡಿದ್ದಾರೆ. ಪಾಪ ಯಾವ ಪ್ರತಿ ಒಂದಕ್ಕೂ ಅವ್ರು ನೇಮಿಸಿದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಬರ್ಲಿ, ಅವರೇ ಬರ್ಲಿ. ಟಿಕೆಟ್ ಸಿಗತ್ತೆ ಅಂತ ಅನ್ಸುತ್ತಾ? ಕಾಂಪಿಟೇಷನ್ ಇದೆ. ಮಾಡ್ಲೇಬೇಕು, ಸಿಗುತ್ತೆ ಮೇಡಮ್ ಅವರೇ, ಸಿಗುತ್ತೆ ಹಾಕ್ಸೋಣ, ಓಕೆ, ಮಾಡೋಣ. ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು? ಮೋದಿನೇ. ಯಾಕೆ ಸರ್ ಮೋದಿ ಆಗ್ಬೇಕು? ಒಳ್ಳೆ ಕೆಲಸ ಮಾಡಿದ್ದಾರೆ, ನಮ್ಮ ಭಾರತ ಒಳ್ಳೆ ಇದ್ ತರಬೇಕಂತ ಇರ್ತಾರೆ, ಅದರಿಂದ ಅವರೇ ಇರ್ಲಿ, ರಾಹುಲ್ ಗಾಂಧಿ ಅವ್ರು ಬೇಡವಾ? ಯಾರು ಬೇಡ. ಓಕೆ, ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ 2,000 ಬರ್ತಾರೆ ಅಂತಾರೆ, ಬರ್ತಾ ಇಲ್ಲ. ಮತ್ತೆ ಕರೆಂಟ್ ಒಂದಿನ ಕೊಡ್ತೀನಿ ಅಂತಾರೆ, ಏನು ಯೂನಿಟಿ 500 ಕೊಡ್ತೀನಿ ಅಂತಾರೆ, ಅದು ಕೊಟ್ಟಿಲ್ಲ. ಕೆಲವು ಕೊಡ್ತಾರೆ, ಕೆಲವು ಇಲ್ಲ. ಓಕೆ, ಪ್ರೆಸೆಂಟ್ ಸಂಸದರು BN ಬಚ್ಚೇಗೌಡ ಅವರು ಇದ್ದಾರೆ, ಅವ್ರು ಕೆಲಸ ಮಾಡಿದಾರ ಹೇಗೆ? ಮೊದ್ಲು ಮಾಡಿದ್ದಾರೆ, ಈಗ ಏನಿಲ್ಲ. ಈ ಟರ್ಮ್ ಅಲ್ಲಿ ಏನು ಮಾಡಿಲ್ವಾ? ಯಾವ ಟೈಮಲ್ಲಿ ಏನು ಮಾಡಿಲ್ಲ. ಓಕೆ ಮೇಡಮ್, ಏನು ಕೆಲಸ ಮಾಡಿಲ್ವಾ ಈ ಟರ್ಮ್? ಇಲ್ಲ ಮೇಡಮ್, ಇಲ್ಲ. ನಾವು ಅವ್ರ ಕೆಲಸ ಮಾಡಿರೋದೇ ನೋಡಿಲ್ಲ. ಸುಮ್ನೆ ಹೇಳ್ತಾರೆ, ಅವ್ರ ಮನೆಗಳಲ್ಲಿ ಅವ್ರು ಇರ್ತಾರೆ. ಜನಗಳದ್ದು ನಂಬರ್ 1 ಸುಧಾಕರ್, ಕೆಲಸ ಮಾಡ್ತಾರೆ. ನಂಬರ್ 1 ಸುಧಾಕರ್. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿದಾರೆ, ಎಲ್ಲ ಮಾಡಿದ್ದಾರೆ ಪಾಪ, ಪ್ರತಿ ಒಂದು. ಅವರು ನಂದಿ ಹಿಲ್ಸ್ಗೆ ರೋಪ್ ಎಲ್ಲ ಆಗೋಗಿರೋದು ಇಷ್ಟೊತ್ತಿಗೆ. ಮನೆ ಮಾಡಿದಾಗ ಕೆಲಸ ಮಾಡಿದಾರೆ ಪಾಪ. ಹೌದು, ಯಾಕಂದ್ರೆ ಅವ್ರ ಅನ್ನ ತಿಂದು ನಾವು ಇಲ್ಲ ಅನ್ಬಾರ್ದು ಇವತ್ತು. ಏನೋ ಅವ್ರಿಗೇನೆ ಪಾಪ ದ್ರೋಹ ಮಾಡ್ಬಿಟ್ರು. ಟಿಕೆಟ್ ಕೊಟ್ರೆ ಗೆಲ್ಲಿಸ್ತೀರಾ? ಗ್ಯಾರಂಟಿ 100% ಕೆಲಸನ, 100%. ಗೆಲ್ಲಿಸ್ತೀವಿ. ಹೈಕಮಾಂಡ್ ಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡ್ತೀರಾ ಹೇಗೆ? ಒತ್ತಾಯ ಮಾಡೋಣ, ಗ್ಯಾರಂಟಿ ಒತ್ತಾಯ ಮಾಡೋಣ. ಸುಧಾಕರ್ ಮೇಡಮ್ ಮಾಡ್ತೀವಿ, ಗ್ಯಾರಂಟಿ ಮಾಡ್ತೀವಿ. ನಮ್ಗೆ ಕೇಂದ್ರದಲ್ಲಿ ಮೋದಿನ ಇರ್ಬೇಕು. ಅದಕ್ಕೆ ಸರ್, ತಾವ್ ಹೇಳಿ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರ್ ಕ್ಯಾಂಡಿಡೇಟ್ ಆದ್ರೆ ಒಳ್ಳೇದು, ಯಾರು ವಿನ್ ಆದ್ರೆ ಒಳ್ಳೇದು? ಓಕೆ, ಯಾಕೆ ಸರ್ ರಕ್ಷಾರಾಮಯ್ಯ ಅವರ ಯೂತ್ರಿಗೆ ಕೆಲಸ ಕೊಡ್ತಾ ಇದಾರೆ, ಅದಕ್ಕೆ. ಸೊ ಈಗ ಸಿಟ್ಟಿಂಗ್ MLA ಏನು ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವ್ರ ಕೆಲಸಗಳನ್ನ ಮಾಡಿಸ್ತಿದಾರ ಹೇಗೆ? ಮಾಡ್ತಾ ಇದಾರೆ, ಪಕ್ಕಾ ಮಾಡ್ತಾ ಇದ್ದಾರೆ. ನಾವು ಫಾಲೋ ಮಾಡ್ತಾ ಇದ್ರಿ, ಮಾಡ್ತಾ ಇದಾರೆ, ತೊಂದ್ರೆ ಏನಿಲ್ಲ. ಈ ಆಪೋಸಿಟ್ 100 ಜನ ಹೇಳ್ಬೋದು, ಅವ್ರು ಮಾಡ್ತಾ ಇದಾರೆ. ಓಕೆ, ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಸಿಗ್ತಾ ಇದೆಯಾ? ಸಿಗ್ತಿದೆ. ಅದು ಚೆಕ್ ಮಾಡಿ 2,000 ಆಗ್ತಾ ಇದಾರೆ, ಮನೆ ಫಾಲೋ ಮಾಡಿ ಆಗ್ತಾ ಇದಾರೆ. ಓಕೆ, ಹಾಗಾದ್ರೆ ಈ ಸಲ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರಿಗೆ ಕೊಟ್ರೆ ಗೆಲ್ಲತ್ತೆ ಅಂತ ಹೇಳ್ತಿದ್ದೀರಾ? ಸ್ವಲ್ಪ ಗೆಲ್ಲುತ್ತೆ, 100ಕ್ಕೆ 100. ಈಗ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ ಅಲ್ಲ, ಇದೆಲ್ಲ ಒಂದ್ ಕಡೆ ಮೈನಸ್ ಆಗತ್ತಾ ಕಾಂಗ್ರೆಸ್ಗೆ? ಬಿಜೆಪಿಗೆ ಇನ್ನ ಫೈನಲ್ ಆಗಿಲ್ಲ, ಇಲ್ಲ ಕುಮಾರಸ್ವಾಮಿ, ಇಲ್ಲ ರಕ್ಷಾರಾಮಯ್ಯ, ಇನ್ನ ಸುಧಾಕರ್ಗಂತೂ ಇನ್ನ ಇಲ್ಲ, ಡೌಟ್ ಇದೆ. ಇದು ಡೌಟ್ ಇದೆ ಅಷ್ಟೇ. ಅದು ಕಾಂಗ್ರೆಸ್ ಅವ್ರಿಗೆ ಏನ್ ತೊಂದ್ರೆ ಆಗಲ್ವಾ? ಅವ್ರಿಬ್ರು ಒಟ್ಟಾಗಿ ಅವ್ರ ಪಾಡ್ ಅವ್ರದಿದೆ, ಇವ್ರ ಪಾಡ್ ಇವ್ರಿದೆ. ಓಕೆ ಸರ್, ತಮ್ಮ ಹೆಸರು? ಓಕೆ, ಈಗ MP ಎಲೆಕ್ಷನ್ ಬರ್ತಾ ಇದೆ, ಯಾರಿಗೆ ಟಿಕೆಟ್ ಸಿಕ್ಕರೆ ಒಳ್ಳೇದು? ಬಿಜೆಪಿ ಇಂದ ಇರ್ಬೋದು, ಕಾಂಗ್ರೆಸ್ ಇಂದ, ಯಾರು MP ಆದ್ರೆ ಒಳ್ಳೇದು ಸರ್? ಲಕ್ಷ್ಮಣರಾಮಯ್ಯ. ಯಾಕೆ ಸರ್? ಒಳ್ಳೆ ಕೆಲಸ ಮಾಡಿದ್ರೆ ಮುಂದಕ್ಕೆ ಕಾಂಗ್ರೆಸ್ ಅನುಕೂಲ ಇದೆ. ಈರಪ್ಪಲ್ಲಿ ಕೊಟ್ಟಿದ್ರು, ಈರಪ್ಪಲ್ಲಿಗೆ ವಯಸ್ಸಾಗಿದೆ, ಮುಂದಕ್ಕೆ ಏನು ಅನುಕೂಲ ಇಲ್ಲ. ಲಕ್ಷ್ಮಣರಾಮಯ್ಯ ಕೂಡ ಒಳ್ಳೇದು ಗೆಲ್ಲಿದ್ದಾರೆ ಅಂತ ನಮ್ಮ ಮಗ. ಓಕೆ, ಈಗ ಬಚ್ಚೇಗೌಡ್ರು ಏನಿದ್ರಲ್ಲ, ಅವರು ಕೆಲಸಗಳನ್ನ ಮಾಡಿದ್ರ ಹೇಗೆ? ಒಂಚೂರು ಬಚ್ಚೇಗೌಡ ಗೆದ್ದಿದೆ, ಒಂದ್ಸಲ ಬಂದಿಲ್ಲ ಈ ಕಡೆ. ನೋಡ, ಬಡವ್ರಿಗೆ ಆಗ್ಲಿ, ಫುಟ್ಪಾತ್ ವ್ಯಾಪಾರಸ್ಗಾಗ್ಲಿ, ಏನಕ್ಕೂ ಒಂದ್ಸಲ ಕೆಲ್ಸ ಬಂದಿಲ್ಲ ಬಚ್ಚೇಗೌಡರು. ಈರಪ್ಪಲ್ಲಿ ಗೆದ್ದಿದ್ರು, ಬರ್ತಾನೆ, ವಾರಕ್ಕೊಂದ್ಸಲ ಬರ್ತಾ ಈರಪ್ಪಲ್ಲಿ ಅವರು. ಓಕೆ, ಈಗ ಹೇಳ್ತಿದ್ದಾರೆ ಬಿಜೆಪಿ ಅವರು ನಮ್ಮ ಭದ್ರಕೋಟೆ, ನಾವೇ ಗೆಲ್ತೀವಿ ಅಂತ. ಎಲ್ಲ ದೌಟಿದೆ ಮೇಡಮ್, ಎಲ್ಲ ಚಿಕ್ಕಬಳ್ಳಾಪುರ ಕೋಟೆ ದೌಟಿದೆ. ಕಾಂಗ್ರೆಸ್ ಅಲ್ಲ, ಈಗ ಅವರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಓಟ್ ಅವರಿಗೆ ಜಾಸ್ತಿ ಪರ್ಸೆಂಟೇಜ್ ಆಗ್ಬೋದಲ್ವಾ ಸರ್? ಇಲ್ಲ ಮೇಡಮ್, ಖಂಡಿತ ಇಲ್ಲ. ನಮ್ಮ ಡಿಸ್ಟಿಕ್ ಸೇರಿಯಲ್ಲ, ಚೆಲ್ಗಾಟ, ಗೋರಿಬಿಂದೂರು, ಬಾಗೇಪಲ್ಲಿ, ಚಿಂತಾಮಣಿ ಕಾಂಗ್ರೆಸ್ ಪಕ್ಕ ಕೊಟ್ಟಿ ಇರೋದು. ಓಕೆ, ಈಗ ನಿಮ್ಮ ಕ್ಷೇತ್ರ ಹೊರತುಪಡಿಸಿ ಪ್ರಧಾನಿ ಯಾರಾಗ್ಬೇಕು ಅಂದ್ರೆ ಯಾರಾಗ್ಬೇಕು ಸರ್? ರಾಹುಲ್ ಗಾಂಧಿಯಿಂದ ಚಾನ್ಸ್ ಇದೆ ಮೇಡಮ್ ಈ ಸಲ. ರಾಹುಲ್ ಗಾಂಧಿ ಪಕ್ಕ ಇದೆ, ರಾಹುಲ್ ಗಾಂಧಿಗೆ. ಕಾಂಗ್ರೆಸ್ಗೆ ಪಕ್ಕ ಇದೆ, ತುಂಬಾ ಕಷ್ಟ ಬಿದ್ದು ರಾಹುಲ್ ಗಾಂಧಿ ಗೆಲ್ಲೋ ಪಕ್ಕ ಇದೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ. ಓಕೆ, ಇನ್ನು ಕೆಲವರು ಇದ್ದಾರೆ, ಸೊ ಅವರನ್ನ ಕೂಡ ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ಮೇಡಮ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು. ಓಕೆ, ಯಾರು ಗೆಲ್ಬೇಕು ಸರ್? ಈಗ ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು? ಟಿಕೆಟ್ ಅಂದ್ರೆ ಕಾಂಗ್ರೆಸ್ ರಕ್ಷಾರಾಮಯ್ಯ ಕೊಟ್ರೆ ಗೆಲ್ತಾರೆ. ಈಗ ಬೇರೆ ಏನಾಗುತ್ತೆ ಅಂದ್ರೆ ಅವರು ಹಾಸ್ಪಿಟ್ಲ್ ಫ್ರೀ ಬಿಡ್ತಾ ಇದಾರೆ. ಈಗ ಏನು 5 ವರ್ಷ ಫುಲ್ ಫ್ರೀ. ಯಾರಾದರೂ ಇದು ಅಂದರೆ ಹೆಸರಿದೆ ಅವ್ರದ್ದು, ಏನಂದರೆ ಹೆಸರು ಮಾಡಿದ್ದಾರೆ. ಈಗ ಪ್ರತಿಯೊಂದಕ್ಕೂ ಅಷ್ಟೇ, ಬಡವರು ಸಡವರಿಗೆ ಎಲ್ಲ ಬಂದು ವಿಚಾರಿಸಿದ್ದಾರೆ. ಏನೋ ಒಂದು ಅವರೇ ಗೆಲ್ತಾರೆ ಈ ಸರಿ. ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ನಿಮ್ಗಿದ್ಯಾ? ಯಾಕಂದ್ರೆ ಅಲೋಕ್ ವಿಶ್ವನಾಥ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನು ಬಂದ್ರು ಅವರು ಈ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಮಾತ್ರ ಇವ್ರಿಗೆ ಕೊಟ್ರೆ ಗೆಲ್ತಾರೆ, ಯಾರು ಏನ್ ಹೇಳಿದ್ರು ಗೆಲ್ಲಲ್ಲ. ಈಗ ಏನು ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಏನು ಮೈತ್ರಿ ಮಾಡಿದ್ರು ಕಷ್ಟ ಇದೆ. ಜನ ನಾವೆಲ್ಲ ಮನ್ಸು ಮಾಡ್ಬೇಕು. ಈಗ ಜನ ಮನ್ಸು ಮಾಡಿದ್ರೆ ನೋಡಿ, ಇವರೆಲ್ಲ ಏನಾಗುತ್ತೆ ಗೊತ್ತಾ, ಇವರೆಲ್ಲ ಓಟ್ ಹಾಕ್ತಾರೆ, ಅವರು ವ್ಯಕ್ತಿನ ನೋಡ್ತಾರೆ, ದುಡ್ಡಿಗೆ ಈಗ ಬೆಲೆ ಇಲ್ಲ. ಈಗ ಇವ್ರು 5 ಇದು ಹೇಳಿದ್ದಾರೆ, 5 ಕರೆಕ್ಟಾಗಿ ನೋಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಏನು ಹೇಳಿದ್ದಾರೆ ಅವರು, ಈಗ ಪ್ರತಿಯೊಂದು ಸರ್ಕಾರದಲ್ಲಿ ಅವ್ರು ಕಷ್ಟ ಆಗ್ಬೋದು, ಸುಖ ಆಗ್ಬೋದು, ಎಲ್ಲ ನೋಡ್ತಾ ಇದ್ದಾರೆ. 2-2 ಸಾವಿರ ಕಾಸು ಹಾಕ್ತಾ ಇದ್ದಾರೆ. ಆಮೇಲೆ ಅವ್ರಿಗೇನು ಬಡವರು ಸಡವ್ರಿಗೆ ಏನಿದೆ ಮನೆ, ಅದು ಇದು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ, ಬಂದು ವಿಚಾರಿಸ್ತಾ ಇದ್ದಾರೆ. ಯಾಕಂದರೆ ಈಗ ಈ ಸರಿ ಏನಾಯಿತು ಅಂದರೆ, ಈಗ ನೋಡಿ ಆಟೋಮೆಟಿಕ್ ಆಗಿ ಪ್ರದೀಪ್ ಗೆದ್ದೋದ.
ಅದು ಪಕ್ಷ ಅನ್ನೋದು ಜನ ಜಾಸ್ತಿ ಇದೆ, Okay. ಈ ಕೈ ಅನ್ನೋದೇ ಹೆಸರಿದೆ. ಅಂದ್ರೆ ಕಾಂಗ್ರೆಸ್ ಎನ್ನುವ ಕಾರಣಕ್ಕೆ ಪ್ರದೀಪ್ ಈಶ್ವರ್ ಅವರು ಗೆದ್ದಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ? ಕೈ ಅಂತ ಹೆಸರಲ್ಲಿ ಗೆದ್ದಿದ್ದಾರೆ ಅಷ್ಟೇ, ಅವರು ದುಡ್ಡು ಕಾಸಲ್ಲಿ ಗೆದ್ದಿಲ್ಲ. ಓಕೆ, ಕ್ಯಾಂಡಿಡೇಟ್ ಅನ್ನು ನೋಡಿಲ್ಲ, ನೀವು ಪಕ್ಷವನ್ನ ನೋಡಿ ಪಕ್ಷ ಅಂತೇಳಿ ಕೆಲವರು ಓಟ್ ಹಾಕಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಈ ಬಡವರು ಈ ಮುದುಕರು ಪದಕರು ಎಲ್ಲ ಏನಾಗಿದೆ, ನಮ್ದು ಪಕ್ಷ ಕೈ ಅನ್ನೋದಿದೆ. ಈ ಪ್ರತಿಯೊಂದಕ್ಕೂ ಕೈ ಬಳಸ್ಬೇಕಲ್ಲ ಮೇಡಮ್ನವ್ರೆ, ಆ ಕೈನಿಂದ ಪಕ್ಷ ಅಂತ ಮಾಡಿರೋದು ಇದು. ಅದೇ ಪ್ಲಾನ್ ಈ ಒಂದು MP ಎಲೆಕ್ಷನ್ಗೂ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ. ಮಾಡ್ತಾ ಇದಾರೆ ಅವರು ಈಗ, ಯಾಕಂದ್ರೆ ಇವರು ಹೇಳಿದ್ದೆಲ್ಲ ಮಾಡಿದ್ದಾರೆ, ಯಾವುದು ನಿಲ್ಸಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಏನಾರು ಅದು ಮಾಡವ್ರೆ. ಈ ಪ್ರತಿಯೊಂದು ಅವ್ರು ಏನು ಬಸ್ ಫ್ರೀ ಹೇಳಿದ್ರು, ಹೆಂಗಸರಿಗೆ 2,000 ಹೇಳಿದ್ರು, ಎಲ್ಲ ಅನುಕೂಲ ಮಾಡಿದ್ದಾರೆ. ಈ ಸರಿ ಈಗ ನಾವು ಹೇಳೋದೇನಂದ್ರೆ ಕೈ ಅರ್ಧ ಪಕ್ಷ ಏನಿದೆ ಅಂದ್ರೆ ನಮ್ದು ಅನ್ನೋದು ಕೆಲವ್ರು ಈಗ ಈ ಮುದುಕರು ಓಡಾಡ್ತಾರೆ ನೋಡಿ, ಅವ್ರನ್ನ ಹೋಗಿ ಕೇಳಿ ಯಾವ್ದಕ್ಕೆ ಹಾಕ್ತಿವಿ ಓಟ್ ಅಂದ್ರೆ ನಾವು ಕೈಕೆ ಹಾಕ್ತಿವಿ ಅಂತಾರೆ. ಇನ್ ಕೇಸ್ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಗದೆ ಬೇರೆಯವ್ರಿಗೆ ಸಿಕ್ಕಿದ್ರೆ ಶಿವಶಂಕರ್ ರೆಡ್ಡಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ವೀರಪ್ಪ ಮೊಯ್ಲಿ ಅವ್ರ ಹೆಸರು ಕೂಡ ಇದೆ. ಸೊ ಹಾಗಾಗಿ ಅದು ಹೇಳಕ್ಕಾಗಲ್ಲ, ಅದು ನಾವು ಅದು ಹೇಳಕ್ಕಾಗಲ್ಲ. ಈಗ ರಕ್ಷಾರಾಮಯ್ಯ ಅವರು ನಿಂತ್ರೆ ಮಾತ್ರ ಕಾಂಗ್ರೆಸ್ ಬರುತ್ತೆ ಅಂತ ನೀವ್ ಹೇಳ್ತೀರಾ? ಅಲ್ಲ, ಕಾಂಗ್ರೆಸ್ ಅಂದ್ರೆ ಒಂದ್ ಹೇಳ್ತೀವಿ ನೋಡಿ, ಸ್ವಲ್ಪ ಜನ ಹೆಸರಿರುತ್ತೆ. ಈಗ ಪಕ್ಷ ಅನ್ನೋದು ಬೇರೆ ಇರುತ್ತೆ, ಜನ ಕೆಲವ್ರು ಏನಾಗುತ್ತೆ ಗೊತ್ತಾ, ನಮ್ದು ಕೈ ಅನ್ನೋದು ಕೆಲವ್ರು ಇರುತ್ತೆ, ಕೆಲವರು ದುಡ್ಡು ಓಟ್ ಹಾಕೋರು ಇರ್ತಾರೆ, ದುಡ್ಡಿಗೆ ಸಪ್ರೇಟ್ ಇರುತ್ತೆ. ಈಗ ನಮ್ಮದು ಪಕ್ಷ ಅನ್ನೋದು ಕೆಲವ್ರು ಇರ್ತದೆ. ಈಗ 25% ಪಕ್ಷ ಅನ್ನೋದು ಇರುತ್ತೆ, ಈ 30% ದುಡ್ಡಿಗಿರುತ್ತೆ. ಏನು ಹೇಳಿ, ಅದ್ರಲ್ಲಿ ನಾವು ಹೇಳೋದು ಇದು ಹೆಸರು ಹೆಂಗಾಗುತ್ತೆ ಅಂದ್ರೆ ಇವರು ಸ್ವಲ್ಪ ಹಂಗ ಜನ ಹತ್ರ ಚೆನ್ನಾಗಿರ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಈಗ ಬಂದಾದ ಹೆಂಗಸ್ರು ಏನು ಮಾಡ್ತಾರೆ ಗೊತ್ತಾ ಮೇಡಮ್, ಹೆಂಗಸ್ರು ಒಂದು ಓಟ್ ಪಕ್ಕ ಹೋಗಲ್ಲ. ಯಾಕಂದ್ರೆ ಇವ್ರಿಗೆಲ್ಲ 2,000 ಬರ್ತಾ ಇದೆಯಲ್ಲ, ಅವ್ರಿಗೆಲ್ಲ ಬಸ್ ಫ್ರೀ ಬಿಟ್ಬಿಟ್ಟವ್ರಲ್ಲ, ಅವ್ರು ಓಟ್ ಹಾಕೇ ಹಾಕ್ತಾರೆ. ನಾವೇನು ಹೇಳಕ್ ಆಗ್ತಾ ಇಲ್ಲ. ಈಗ ಅವ್ರನ್ನ ನಾವು ಗಂಡಸರು ಮಾತಾಡಕ್ ಬೆಲೆ ಇಲ್ಲ. ಇನ್ನು ಪ್ರಧಾನಿ ಅನ್ನುವಂತಹ ವಿಚಾರಕ್ಕೆ ಬಂದ್ರೆ ಯಾರಾಗ್ಬೇಕು? ಅದು ಮೇಡಮ್, ಅದು ರಾಹುಲ್ ಗಾಂಧಿ ಆಗ್ಬೋದು, ನಾವು ಯಾರೋ ಆಗ್ಬೋದು, ಅದು ನಾವು ಹೇಳಕ್ಕಾಗಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ ಏನಿದೆ ಅದು ನಾವು ಹೇಳ್ತೀವಿ. ಇಲ್ಲಿ ಹೋದ್ರೆ ತಾನೆ, ಇವರೆಲ್ಲ ಹೋದ್ರೆ ತಾನೆ ಪ್ರಧಾನರಾಗೋದು. ಇಲ್ಲಿ ಯಾವ್ದು ಬಂದ್ರೆ ಅದು ನೋಡ್ಬೇಕು. ಇಲ್ಲಿಗ ಪ್ರೆಸೆಂಟ್ ಏನಿದೆ ಅದು ನಾವು ಹೇಳ್ತೀವಿ. ಸರ್, ನೆಕ್ಸ್ಟ್ MP ಎಲೆಕ್ಷನ್ಗೆ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದ ಯಾರಿಗೆ ಟಿಕೆಟ್ ಕೊಡ್ಬೇಕು? ನಮಗೆ ಇವರು ಯಾರೋ ರಕ್ಷಾರಾಮ ಇದಾರಲ್ಲ, ಅವರಾದ್ರೆ ಒಳ್ಳೇದು. ಯೂತ್ ಯಾಕೆ ಸರ್ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡ್ಬೇಕು? ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ವೀರಪ್ಪ ಮೊಯ್ಲಿ ಅವ್ರ ಹೆಸರು ಇದೆ, ಶಿವಶಂಕರ್ ರೆಡ್ಡಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏಜ್ ಆಗಿದೆ, ಸಾಕು ಅವರು ಇದು ಮಾಡಿದ್ದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ತಿನ್ನುವಳಿ ಯೋಜನೆ ಇದು ಎಲ್ಲ. ಮತ್ತೊಂದು ಈಗ ಯೂತ್ ಒಂದು ಅವಕಾಶ ಒಂದು ಬದಲಾವಣೆ ಬಂದ್ರೆ ಒಳ್ಳೆಯದು ಅಂತ. ಅಂದ್ರೆ ಕಾಂಗ್ರೆಸ್ ನಿಂದ ಈಗ ಬಿಜೆಪಿ ಅಂತ ತೆಗೆದುಕೊಂಡ್ರೆ ಯಾರಿಗೆ ಸಿಗ್ಬೇಕು ಸರ್ ಟಿಕೆಟ್? ಮೇಡಮ್, ಸುಧಾಕರ್ ಅವರು ಸೋತಿದ್ದಾರೆ, ಅವ್ರಿಗೆ ಸಿಗೋ ಚಾನ್ಸಸ್ ಇದೆ. ನೋಡ್ಬೇಕು, ನಮ್ಮ ಕೈಯಲ್ಲಿ ಏನಿದೆ ನೋಡಿ ಮಾತಾಡ್ಬೇಕಲ್ವಾ. ಅವರಾದ್ರೂ ಒಳ್ಳೇದೇ, ತುಂಬಾ ಅಭಿವೃದ್ಧಿ ಪಡ್ತಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಯಾರು ಸುಧಾಕರ್ ಅವರು ಕೊಟ್ಟರು ಒಳ್ಳೇದೇ. ಇನ್ ಕೇಸ್ JDS ಕ್ಯಾಂಡಿಡೇಟ್ ಹಾಕಿದ್ರೆ, ಯಾಕಂದ್ರೆ ಅವ್ರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವ್ರಿಬ್ರಿಂದ ಒಬ್ಬರನ್ನೇ ಎಲ್ಲ ಹಾಕೋದು. ಬಂದ್ರೆ ಮೇ ಬಿ ಕುಮಾರಸ್ವಾಮಿ ಬರ್ಬೋದು, ಇನ್ಯಾರಿದ್ದಾರೆ ಅಂತ ಅಭ್ಯರ್ಥಿಗಳು. ಈಗ ಮೈತ್ರಿಯಿಂದ ಕುಮಾರಸ್ವಾಮಿ ಬಂದು ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವ್ರು ಬಂದ್ರೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಅಥವಾ ಬಿಜೆಪಿಯಿಂದ ಕೆ ಸುಧಾಕರ್ ಅವ್ರು ಬಂದ್ರೆ ಯಾರಿಗೆ ಸಪೋರ್ಟ್? ನಾವು ರಕ್ಷಾರಾಮಯ್ಯಗೆ ಸಪೋರ್ಟ್ ಮಾಡ್ತೀವಿ ಮೇಡಮ್. ಯಾಕೆ ಸರ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರೋದು, ಅಥವಾ ಪರ್ಟಿಕ್ಯುಲರ್ ಆಗಿ ರಕ್ಷಾರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಿರೋದಾ? ಇಲ್ಲ, ಅವ್ರು ತುಂಬಾ ಗೊತ್ತಿರೋರು, ನಮ್ಗೆ ಓಡಾಡಿದ್ದಾರೆ, ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ, ನಂಬಿಕೆ ಇದ್ದಾರೆ. ಯಾಕಂದ್ರೆ ಚಾನ್ಸ್ ಕೊಟ್ರೆ ಇನ್ನ ಕೆಲಸ ಆಮೇಲೆ ದುಡ್ಡು ಮಾಡಬೇಕು ಅನ್ನೋ ಅವಶ್ಯಕತೆ ಅವ್ರಿಗಿಲ್ಲ. ಯಾಕಂದ್ರೆ ಅವರು ಹುಟ್ಟದಾನೆ ಅವರು ಕೋಟ್ಯಾಧಿಪತಿಗಳು, ತುಂಬಾ ಒಳ್ಳೊಳ್ಳೆ ಇದ್ ಮಾಡ್ತಿದ್ದಾರೆ ಅವರು. ನೋಡ್ಬೇಕು. ಈಗ JDS ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಎಲ್ಲಾದ್ರೂ ಕಷ್ಟ ಆಗತ್ತಾ ಎಲೆಕ್ಷನ್ ಫೇಸ್ ಮಾಡೋಕೆ? ಆಗುತ್ತೆ, ಫೇಸ್ ಮಾಡ್ಬೇಕು, ಕಷ್ಟ ಆಗುತ್ತೆ. ಬಟ್ ಒಬ್ಬರು ಅಭಿಪ್ರಾಯ ಅಲ್ಲಲ್ಲ, ನೋಡ್ಬೇಕು ಮೇಡಮ್. ಈಗ ನೀವು ಯೂತ್ಗೆ ಚಾನ್ಸ್ ಕೊಡ್ಬೇಕು ಅಂದ್ರೆ ಪ್ರೆಸೆಂಟ್ MLA ಪ್ರದೀಪ್ ಈಶ್ವರ್ ಅವ್ರು ಇದಾರೆ, ಯೂತ್ ಅವ್ರು ಕೆಲಸ ಮಾಡ್ತಿದ್ದಾರೆ. ಅವರು ಮಾಡ್ತಿದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಆಂಬುಲೆನ್ಸ್ ಬಿಟ್ಟಿದ್ದಾರೆ, ಶಿಕ್ಷಣ ಕೊಡಿಸ್ತಿದ್ದಾರೆ ಮಕ್ಳಿಗೆಲ್ಲ, ಬಡವರಿಗೆಲ್ಲ ಒಳ್ಳೊಳ್ಳೆ ಇದು ಸೌಕರ್ಯಗಳು ಮಾಡಿಕೊಡ್ತಿದ್ದಾರೆ ಅವರು. ಓಕೆ, ಹೇಗಿದೆ ಸರ್ ಈಗ ಸ್ಟೇಟ್ ಅಲ್ಲಿ ಸರ್ಕಾರದ ಕಾರ್ಯವೈಖರಿ ಹೇಗಿದೆ? ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಹೇಗೆ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಗ್ಯಾರಂಟಿಗಳ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿರೋದು ನೋಡ್ಬೇಕು ಮೇಡಮ್. ಯುವ ನಿಧಿ ಕೊಟ್ಟಿದ್ದಾರೆ, ಯುವ ನಿಧಿ ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಕಟ್ಟೋದು ನೀವಾಗಿತ್ತು, ನಿಮಗೆ ಫ್ರೀ ಬರುತ್ತಿದೆ. ಹೌದು, 200 ಯೂನಿಟ್ ವರೆಗೂ ಬರ್ತಿಲ್ಲ. ಈಗ ಏನೋ ಕರೆಂಟ್ ಫ್ರೀನೇ ಆಗ್ತಿದೆ, ಏನ್ ಚಾರ್ಜಸ್ ಏನು ತಗೊಂತಿಲ್ಲ ಯಾರು. ನೋಡ್ಬೇಕು ಮೇಡಮ್. ಗ್ಯಾರಂಟಿಗಳ ಬಗ್ಗೆ ಖುಷಿ ಇದೆಯಾ? ಹಾಗಾದ್ರೆ ಖುಷಿ ಇದೆ ಮೇಡಮ್, ತುಂಬಾ ಅನುಕೂಲ ಆಗಿದೆ, ಖುಷಿ ಇದೆ. ಇನ್ನು ಪ್ರಧಾನಿ ಅಂತ ಬಂದ್ರೆ ಯಾರಾಗ್ಬೇಕು ಸರ್? ಪ್ರಧಾನಿ ಮೇ ಬಿ ಇವರೇ, ಮೋದಿನೇ. ಯಾಕೆ ಮೋದಿ? ಇಲ್ಲ, ಅವರು ತುಂಬಾ ಇವಾಗ ನೋಡಿದೀವಲ್ಲ ನಾವು 10 years ಇಂದ ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಕೂಡ ಯುವ ನಾಯಕ, ನೀವು ಇಲ್ಲಿ ಹೇಳ್ತಾ ಇದ್ರಿ ಯುವ ನಾಯಕರಿಗೆ ಚಾನ್ಸ್ ಕೊಡ್ಬೇಕು ಅಂತ. ಬಂದು ಸೆಂಟ್ರಲ್ ಅಲ್ಲೇ, ಈಗ ಮೋದಿನೇ ಆಗೋದು, ಎಲ್ಲರಿಗೂ ಗೊತ್ತಿರೋ ವಿಷಯನೇ.
ಸೊ ಹಂಗಾಗಿ ಇದು MP ಗೆ ಮಾತ್ರ ನಾವು ಇವ್ರನ್ನ ಕೇಳಿದ್ದು. ಓಕೆ ಅಲ್ಲಿ PM ಮಾತ್ರ ಮೋದಿನೇ ಆಗ್ಬೇಕು. ಮೋದಿನೇ ಆಗ್ತಾರೆ. ಓಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗ್ತಿದ್ಯಾ ಈಗ ಆಗ್ತಿದೆ ಮೇಡಮ್, ಆಗ್ತಿದೆ. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನಾಬ್ಜಾನ್ ಅಂತ. ಓಕೆ ನೆಕ್ಸ್ಟ್ ಯಾರಾಗಬೇಕು ಸರ್ MP ಇಲ್ಲಿ? ಯಾರಿಂದ ಯಾರಿಗೆ ಟಿಕೆಟ್ ಸಿಗಬೇಕು? ರಾಮಾಯಣ ಕೊಟ್ಟರೆ ಹೌದಾ, ಕಾಂಗ್ರೆಸ್ ನಿಂದ ಅವ್ರಿಗೆ ಕೊಡ್ಬೇಕಾ? ಇನ್ನ ಬೇರೆಯವ್ರ ಹೆಸರು ಕೇಳಿ ಬರ್ತಿದ್ಯಲ್ಲ ಸರ್, ಶಿವಶಂಕರ್ ರೆಡ್ಡಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ವೀರಪ್ಪ ಮೊಯ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಯಾರಿಗೆ ಕೊಟ್ರೆ ಒಳ್ಳೇದು? ಅವರೆಲ್ಲ ಮಾಡಿದ್ದಾರೆ. ಹೊಸಬ್ರು ಕೊಟ್ರೆ ಅವಕಾಶ, ಒಂದು ಹುಮ್ಮಸ್ ಇರ್ತೈತೆ ಕೆಲಸ ಮಾಡೋದಕ್ಕೆ. ಹೊಸಬ್ರು ಕೊಡೋದೇ ಉತ್ತಮ ಅನಿಸ್ತೈತೆ. ಓಕೆ ಇನ್ನು ಪ್ರಧಾನಿ ಯಾರಾಗಬೇಕು ಸರ್? ಪ್ರಧಾನಿ ಮೋದಿನೇ. ಓಕೆ ಓಕೆ ಇನ್ನು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೆಲಸ ಮಾಡ್ತಿದ್ಯಾ ಹೇಗೆ? ಪಕ್ಕ ಎಲ್ಲ ಮಾಡಿದೆ, ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ. ಎಲ್ಲ ಗ್ಯಾರಂಟಿಗಳು ಅವರು ಏನು ಇದು ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ ಈಗ ನೀವು ರಕ್ಷಾ ರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡ್ಬೇಕು ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ JDS ಮತ್ತೆ BJP ಎರಡೂ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ ಅವರಿಬ್ರು ಒಟ್ಟಾಗೋದ್ರಿಂದ, ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಈ ಕ್ಯಾಂಡಿಡೇಟ್ಗೆ ಕಷ್ಟ ಆಗತ್ತಾ ಎಲೆಕ್ಷನ್ ಫೇಸ್ ಮಾಡೋಕೆ? ಸ್ವಲ್ಪ ಆಗುತ್ತೆ. ಆದರೆ JDS ಇದು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಕಷ್ಟ ಆಗುತ್ತೆ, ಆದರೆ ಫೇಸ್ ಮಾಡಬೇಕು. ಓಕೆ ಸರ್, ತಮ್ಮ ಹೆಸರು? ನಾಗೇಂದ್ರ ಅಂತ. ಓಕೆ ನೆಕ್ಸ್ಟ್ ಯಾರಾಗಬೇಕು ಸರ್ ಪ್ರಧಾನಿ? ಪ್ರಧಾನಿ ನರೇಂದ್ರ ಮೋದಿ ಆಗ್ಬೇಕು. ಯಾಕೆ ಸರ್? ಚೆನ್ನಾಗಿ ಕೆಲಸ ಮಾಡ್ತಾರೆ, 10 ವರ್ಷ ನೋಡಿದಿರಲ್ಲ. ಓಕೆ ರಾಹುಲ್ ಗಾಂಧಿ ಅವ್ರು ಬೇಡವಾ ಹಾಗಾದ್ರೆ? ಅವರು ಒಂದ್ ಸೈಡ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಈಗ ನಾವೇನಂದ್ರೆ ಮೋದಿಗೆ ಸಪೋರ್ಟ್ ಮಾಡೋಣ ಅಂತ. ಓಕೆ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು MP ಆಗ್ಬೇಕು ಸರ್ ನೆಕ್ಸ್ಟ್? ಸಿದ್ದರಾಮಯ್ಯ ಅವರು. ಯಾಕೆ ಸರ್? ಯೂತ್ಸ್ ಚೆನ್ನಾಗಿ ಇದ್ ಮಾಡ್ತಾರೆ. ಓಕೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇದೆಯಾ? ಯಾಕಂದ್ರೆ ವೀರಪ್ಪ ಮೊಯ್ಲಿ ಅವರು ಇದ್ದಾರೆ, ಘಟಾನುಘಟಿಗಳು. ಯುವ ನಾಯಕರಲ್ಲ, ಸಿಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ, ನೋಡ್ಬೇಕು ಮೇಡಮ್. ಓಕೆ ಈಗ JDS ಮತ್ತೆ BJP ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಚುನಾವಣೆಯನ್ನ ಎದುರಿಸೋದಕ್ಕೆ ಕಷ್ಟ ಆಗತ್ತಾ ಹೇಗೆ? ಇಲ್ಲ ಮೇಡಮ್, ಏನಿಲ್ಲ, ಆರಾಮಾಗಿ ಆಗುತ್ತೆ. ಮೈತ್ರಿ ಏನು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಲ್ವಾ? ಯಾಕಿಲ್ಲ ಸರ್, ಓಟ್ ಎಲ್ಲ ಒಂದ್ ಕಡೆ ಆಗತ್ತಲ್ಲ ಸರ್. ಈಗ BJP ಮತ್ತೆ JDS ಓಟ್ ಎಲ್ಲ ಒಂದ್ ಕಡೆ ಬರುತ್ತೆ, ಕಾಂಗ್ರೆಸ್ ಓಟ್ ಒಂದ್ ಕಡೆ ಬರುತ್ತೆ. ಸೊ ಅವಾಗ ಅದು ಹೆಚ್ಚಾಗೋ ಪರ್ಸೆಂಟೇಜ್ ಹೆಚ್ಚಾಗುವಂತಹ ಚಾನ್ಸಸ್ ಇರುತ್ತಲ್ಲ? ಇರುತ್ತೆ, ನೋಡ್ಬೇಕು. ನಮ್ಗೇನು ಅಷ್ಟೊಂದು ಇದಿಲ್ಲ, ಬಟ್ ನಾವು ಇಲ್ಲಿ ಬಂದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಿ. ಪ್ರಧಾನಿ ಯಾರಾಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರೇ ಇದು ಮಾಡ್ತಾರೆ. ಓಕೆ ಪ್ರೆಸೆಂಟ್ ಈಗ ಕಾಂಗ್ರೆಸ್ MLA ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಸೊ ಕೆಲಸಗಳನ್ನ ಮಾಡ್ತಿದಾರಾ ಹೇಗೆ? ಸೂಪರ್ ಆಗಿ ಮಾಡ್ತಾ ಇದಾರೆ ಮೇಡಮ್. ನಾವು ದಿನ ನೋಡ್ತಿರಲ್ಲ, ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀರಿ. ಚೆನ್ನಾಗಿ ಇದು ಮಾಡ್ತಾರೆ, ಚೆನ್ನಾಗಿ ಕೆಲ್ಸಗಳು ಮಾಡ್ತಾವ್ರೆ, ಚೆನ್ನಾಗಿದೆ. ಓಕೆ ಸರ್, ತಮ್ಮ ಹೆಸರು? ಓಕೆ ನೆಕ್ಸ್ಟ್ ಯಾರಾಗಬೇಕು ಸರ್ ಇಲ್ಲಿ MP ಯಾರಾಗಬೇಕು? ಲಕ್ಷರಾಮಯ್ಯ. ಹೌದಾ, ಯಾಕೆ ಸರ್? ಅವರು ಹೊಸ ಕ್ಯಾಂಡಿಡೇಟು, ಓಕೆ ಚೆಂದಾಗಿ ನೋಡ್ತಾರೆ. ಈರಪ್ಪ ಮೇಲೆ ಏನು ಮಾಡವ್ರೆ? ಏನು ಮಾಡಿಲ್ವಾ ಅವರು? ಏನು ಮಾಡಿರಲಿಲ್ಲ. ಹೊಸಂಬು ಕೊಟ್ರೆ ದುಡ್ಡು ಕಾಸೇ ಬೀಳಲ್ಲ. ಓಕೆ ಚೆಂದ. ಪ್ರೆಸೆಂಟ್ ಬಚ್ಚೇಗೌಡರು ಇದ್ದಾರೆ, BN ಬಚ್ಚೇಗೌಡರು. ಅವ್ರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅವರು ಏನು ಮಾಡಲ್ಲ, ಬಚ್ಚೇಗೌಡರು ಏನು ಮಾಡಲ್ಲ. ಇನ್ನೊಂದ್ ಕಡೆ ಮಾಜಿ ಏನು ಸಚಿವರಾಗಿರುವಂತಹ K ಸುಧಾಕರ್ ಅವರು ಕೂಡ ಈ ಬಾರಿ ನಿಲ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ ಕೇಸ್ ಅವ್ರು ನಿಂತ್ರೆ ನಿಲ್ತಾರೆ, ಹೋಗ್ತಾರೆ ಮನೆಗ. ಓಕೆ ಅಂದ್ರೆ ಕಾಂಗ್ರೆಸ್ಗೆ ಈ ಬಾರಿ ಸೀಟ್ ಅಂತ ಹೇಳ್ತಿದ್ದೀರಾ? ಬಟ್ BJP ಹೇಳ್ತಿದೆ ನಮ್ ಭದ್ರಕೋಟೆ ಇದು, ನಾವು ಕಾಂಗ್ರೆಸ್ಗೆ ಬಿಟ್ಕೊಡಲ್ಲ ಅಂತ. ಅಲ್ಲ, ಸುಳ್ಳು. ಓಕೆ ಈ ಸಲ ಕಾಂಗ್ರೆಸ್ಗೆ ಅವಕಾಶ ಇದೆಯಾ ಹಾಗಾದ್ರೆ? ಅವಕಾಶ ಇದೆ. ಸರ್ ತಮ್ಮ ಹೆಸರು? ಓಕೆ ಯಾರು ಸರ್ ಈ ಬಾರಿ MP ಆಗ್ಬೇಕು ಇಲ್ಲಿ? ಇಲ್ಲಿ MP ಅದೇ ರಕ್ಷಾರಾಮಯ್ಯ. ಹೌದಾ, ಯಾಕೆ ಸರ್ ಅವರು? ಯಾಕೆಂದ್ರೆ ಯೂತ್ ಇಲ್ಲಿ ಅನುಭವ ಹೊಸದಾಗಿ ಬರ್ತಾರೆ, ಏನಾದರೂ ಒಂದು ಕಾರ್ಯ ಮಾಡ್ತಾರೆ ಅವರು. ಇವ್ರು ಏನು ಮಾಡೋದಿಲ್ಲ, ಯಾಕೆ ಕೊಡ್ಬೇಕು ಅವ್ರಿಗೆ? BJP ಸಂಸದರು ಏನು ಕೆಲಸ ಮಾಡಿಲ್ವಾ ಹಾಗಾದ್ರೆ? ಬಚ್ಚೇಗೌಡರು ಏನು ಮಾಡಿಲ್ವಾ? ಏನು ಮಾಡಿಲ್ಲ. ಈರಪ್ಪ ಮಹಿಳೆ ಬಂದಿದ್ದ, ಒಂದ್ಸಾರಿ ಗೆಲ್ಲಿಸಿದ್ರೆ ಏನ್ ಮಾಡ್ತಾರೆ ಅವರು? ಯುಕ್ರಿ ಯಾರಾದ್ರೂ ಬಂದ್ರೆ ಏನಾದ್ರೂ ಮಾಡ್ತಾರೆ. ಆಳ್ಬರ್ಗೆ ಯಾಕೆ ಕೊಡ್ಬೇಕು? ಹೊಸಬರು ಬರ್ಲಿ. ರಕ್ಷಾರಾಮಯ್ಯ ಅವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಕೆಲಸ ಮಾಡ್ತಾರೋ ಇಲ್ಲೋ ಅವ್ರು ಬಂದ ಮೇಲೆ ಗೊತ್ತಾಗೋದು, ಕೊಡೋದು ಅವ್ರಿಗೆ. ಬಟ್ ಈಗ ಅವ್ರಿಗೆ ಟಿಕೆಟ್ ಸಿಗತ್ತಾ ಇಲ್ಲೋ ಅನ್ನೋ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಶಿವಶಂಕರ್ ರೆಡ್ಡಿ ಒಂದ್ ಕಡೆ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರೊಂದ್ ಕಡೆ ಇದ್ದಾರೆ, ಘಟಾನುಘಟಿ ನಾಯಕರು ಮುಂದೆ. ಸೊ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಂತ ಒತ್ತಾಯ ಮಾಡ್ತೀರಾ? ಘಟಾನುಘಟಿ ಇದ್ರು ಕೆಲಸಗಳು ಮಾಡ್ಬೇಕು ಮೇಡಮ್ ಅವರೇ. ಇದ್ರು ಅವ್ರಿಗೆ ಟಿಕೆಟ್ ಸಿಗೋದು ಇಂಪಾರ್ಟೆಂಟ್ ಆಗುತ್ತೆ. ಟಿಕೆಟ್ ಸಿಕ್ಮೇಲೆ ನೀವು ಓಟ್ ಹಾಕೋದು. ಬಟ್ ಈಗ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಕಾಂಗ್ರೆಸ್ ಹೈಕಮಾಂಡ್ಗೆ ಏನ್ ಹೇಳ್ತೀರಾ ಸರ್? ಯಾರಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್? ರಕ್ಷಾರಾಮಯ್ಯ ಅವರಿಗೆ ಕೊಡ್ಬೇಕು. ಓಕೆ
ಎಸ್, ಇದಿಷ್ಟು ಕೂಡ ನಂದಿ ಗ್ರಾಮದ ಮತದಾರರ ಮಾತು. ಇವರೆಲ್ಲ ಹೇಳ್ತಾ ಇರುವಂತದ್ದು ಯೂತ್ ಆಗಿರುವಂತಹ ರಕ್ಷಾರಾಮಯ್ಯ ಅವರಿಗೆ ಕಾಂಗ್ರೆಸ್ನಿಂದ ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕು. ಹಾಲಿ ಸಂಸದರಾಗಿರುವಂತಹ BN ಬಚ್ಚೇಗೌಡ ಅವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಬಿಜೆಪಿ ತನ್ನ ಭದ್ರಕೋಟೆ ಇದು ಅಂತ ಹೇಳ್ತಾ ಇದ್ರು ಕೂಡ ಈ ಬಾರಿ ಕಾಂಗ್ರೆಸ್ನಿಂದ ಏನಾದ್ರೂ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಸೊ ನಾವು ಅವರನ್ನ ಗೆಲ್ಲಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಇಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.